ಚೆನ್ನಾಗಿರ್ತೀವಿ, ರೋಗ ಲಕ್ಷಣ ಹಿಂಗಿದೆ ಅಂತ ತೋಟದಲ್ಲಿ ನನ್ಗಿಂತ ಚೆನ್ನಾಗಿ, ಯಾಕೆಂದ್ರೆ ಅಷ್ಟು ಅನುಭವಿಸ್ಬಿಟ್ಟಿದ್ದಾರೆ. 2 ವರ್ಷದಿಂದ ಇಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಾಗ 2 ವರ್ಷದಿಂದ ಇಲ್ಲಿ ಹಿಂದಿನ ಅಧ್ಯಕ್ಷರಿದ್ರು, ನಾವು ಬಂದು ಮಾಹಿತಿ ಕೊಟ್ಟಿದ್ವಿ. ಎಲೆ ಚುಕ್ಕೆ ರೋಗ ಈಗಾಗಲೇ ಹೇಳಿದ್ರು, ಸಾಕಷ್ಟು ವಿಷಯಗಳು ನಮ್ಗೆ ಗೊತ್ತಿದೆ. ಎಲ್ಲೋ ಒಂದೊಂದು ಕೆಲವೊಂದರಲ್ಲಿ ಆ ಗೊಂಡಿ ನಾವು ಬಿಡ್ತಾ ಇದ್ದೀವಿ, ಎಲ್ಲೋ ಕೆಲವೊಂದು ಲಿಂಕ್ಗಳು ಮಿಸ್ ಆಗ್ತವೆ. ಎಲೆ ಚುಕ್ಕೆ ರೋಗದ ಲಕ್ಷಣದ ಬಗ್ಗೆ ನಾನು ಹೇಳದೆ ಬೇಡ, ನೀವೇ ನನ್ಗಿಂತ ಚೆನ್ನಾಗಿರ್ತೀವಿ. ನನ್ನ ತೋಟ ಹೇಗಿದೆ ಅಂದ್ರೆ ಅಷ್ಟು ಅನುಭವಿಸಿದೆ. ಹಳೆ ರೋಗನೇ ಹೊಸ ಡಾಕ್ಟರ್ಗಿಂತ ಒಳ್ಳೆದು ಅಂತ ಹೇಳಿ ಕೇಳಿದ್ದೆ. ಹಾಗಾಗಿ ಎಲೆ ಚುಕ್ಕೆ ರೋಗದ ಬಗ್ಗೆ ಬರೀ ಎಲೆ ಚುಕ್ಕೆ ರೋಗದ ಬಗ್ಗೆ ಮಾಹಿತಿ ಕೊಡ್ತೀನಿ. ಆದ್ರೆ ಈಗಾಗಲೇ ಹೇಳಿದ್ರು, ಸಾಕಷ್ಟು ಬರೀ ರೋಗದ ನಿಯಂತ್ರಣ ಅಂದ್ರೆ ಸಿಂಪರಣೆ ಅಂತಲ್ಲ, ಬೇರೆ ವಿಷಯಗಳ ಬಗ್ಗೆ ಗಮನ ಕೊಡ್ತೀವಿ. ಹಾಗಾಗಿ ಅದು ಎಲ್ಲದನ್ನು ಒಂದು ಅರ್ಧ ತಾಸಾದ್ರು ನೀವು ದಯವಿಟ್ಟು ಕೇಳಿ. ಮತ್ತೊಂದು ಅಂದ್ರೆ ಈಗಾಗಲೇ ಸಿಂಪರಣೆ ಬಗ್ಗೆ ಹೇಳ್ತಾ ಇದ್ದೆ. ಬಹುಶಃ ದೋಟಿದೊಂದು ಟೀಮ್ ಇದೆ ನಿಮ್ಮ ಸೊಸೈಟಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್, ಶಂಕರ ಗಣೇಶರು ಹೇಳಿದ್ ಕರೆಕ್ಟ್. ನಮ್ಮಲ್ಲಿ ಸಿಂಪರಣೆ ಮಾಡ್ತಾ ಇರೋದ್ರ ಬಗ್ಗೆ ಬಹಳಷ್ಟು ಜನ ಇವತ್ತು ದೋಟಿನಲ್ಲಿ ಮಾಲೀಕರೇ ಸಿಂಪರಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಣ್ಣ ಹಿಡಿದಾಗ ನಾನು ನೋಡಿದ್ದೀನಿ, ಮಾಲೀಕರೇ ಸಿಂಪರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಂಪರಣೆ ಮಾಡಬೇಕಾದ್ರೆ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು. ಅವ್ರು ಹೇಳಿದ್ರು ಕೊನೆಗೆ ಫುಲ್ ಶರ್ಟ್ ಪ್ಯಾಂಟ್ ಅವರು ಹಾಕೋಬಹುದು, ಸಣ್ಣದ ಒಂದಷ್ಟು ಏನು ಮಾಡ್ಕೋಬಹುದು. ಕೆಲವೊಬ್ಬರು ರೈಕೋಟು ಅಂತಾರೆ, ಕಿಸಾನ್ ಕವಚ್ ಅಂತೇಳಿ 3600 ರೂಪಾಯಿಗೆ ಒಳ್ಳೆ ಒಂದು ಕಿಸಾನ್ ಕವಚ್ ಅಂತೇಳಿ 3600 ರೂಪಾಯಿಗೆ ಸಿಗ್ತಾ ಇದೆ. ಅದನ್ನ ವೈಜ್ಞಾನಿಕವಾಗಿ ತಯಾರು ಮಾಡಿದ್ದಾರೆ, ಅದರ ಪ್ರಯೋಜನ ಪಡ್ಕೋಬಹುದು. ಹೀಗೆ ಸಿಂಪರಣೆ ಮಾಡ್ಬೇಕಾದ್ರೆ, ಯಾಕೆಂದ್ರೆ ಎಲೆ ಚುಕ್ಕೆ ರೋಗ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಸಿಂಪರಣೆ ಅನ್ನೋದು ಒಳ್ಳೆ ರೋಗಕ್ಕೆ ಮಾತ್ರ ಇತ್ತು. ಈಗ ಎಲೆ ಚುಕ್ಕೆ ರೋಗಕ್ಕೆ ಕೆಲವಷ್ಟು ಜನ ಸಿಂಪರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತೆ ವಹಿಸೋದು ಅವಶ್ಯಕ. ಆದ್ರೆ ಇದು ಶಿಲೀಂಧ್ರನಾಶಕ ನಾವು ಬಳಕೆ ಮಾಡ್ತಾ ಇರೋದು ಕೀಟನಾಶಕದಷ್ಟು ವಿಷ ಅಲ್ಲ. ಆದ್ರೆ ಹೇಳಿದ್ರು ಅದು ಯಾವಾಗಲೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ನಮ್ಗೇನು ಆಗಲ್ಲ ಅಂತ ಹೇಳುವಂತ ಒಂದು ಮನಸ್ಥಿತಿಯಲ್ಲಿ ನಾವಿರಬಾರ್ದು. ಈಗ ನಾನು ಹೇಳೋದೇನು ಅಂದ್ರೆ, ನಿಮ್ಗೆಲ್ಲ ಗಾದೆ ಗೊತ್ತೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರು ಸರಿಯಾದಂತಹ ಆಹಾರವನ್ನು ತಗೋತಾನೋ, ಯಾರು ಪೌಷ್ಟಿಕ ಯುಕ್ತ ಆಹಾರವನ್ನು ತಗೋತಾನೋ ಅವನಿಗೆ ರೋಗ ಬರೋದಿಲ್ಲ. ಇದು ಬೆಳೆಗೂ ಅನ್ವಯಿಸ್ತದೆ. ಶಂಕರಗಣೇಶ ಸರಿ ಹೇಳಿದ್ರು, ಮಣ್ಣಿನ ಆರೋಗ್ಯವಂತ ಮಣ್ಣು ಅಂದ್ರೆ ಅಲ್ಲಿ ಸಾವಯವ ಅಂಶ ಇರಬೇಕು, ಬೇಕಾದಂತ ಇತರ ಪೋಷಕಾಂಶಗಳು ಇದ್ರೆ ಅರ್ಧ ಸಮಸ್ಯೆ ನಾವು ಸಾಲ್ವ್ ಆಗುತ್ತೆ. ಯಾವ್ದು ನೆನ್ಪಿಟ್ಟಿರ್ಬೇಕು, ಸಿಂಪರಣೆ ಅಂದ ತಕ್ಷಣ ಡಾಕ್ಟರ್ ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಯಾವತ್ತೂ ಹೇಳಿದ್ರು. ಸರಿಯಾಗಿ ಊಟ ಮಾಡಿ ತರಕಾರಿ ತಿನ್ನಿ, ಹಣ್ಣು ತಿನ್ನಿ, ಅಥವಾ ಯಾವುದೋ ಒಂದು ನಿಮ್ಗೆ ಡಿಫಿಷಿಯನ್ಸಿ ಇದೆ ಅಂದ್ರೆ ಅದನ್ನು ತಗೊಂಡ ಮೇಲೆ ಟ್ಯಾಬ್ಲೆಟ್ ತಗೊಳ್ಳಿ ಅಥವಾ ಇಂಜೆಕ್ಷನ್ ಕೊಡಿ ಅಂತ. ನಾವು ಖಾಲಿ ಹೊಟ್ಟೆಯಲ್ಲಿ ಹಸಿದ ಮಣ್ಣಿಗೆ ನೀವು ಪೂರ್ತಿ ಹಸ್ಕೊಂಡಿದೆ ಹೇಳಿದ್ರು, ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಏನ್ ಮಾತಾಡ್ಲಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಮಣ್ಣು ಪೂರ್ತಿ ಹಾಳಾಗೋಗಿದೆ. ಹಾಗಾಗಿ ಅದನ್ನ ರಿಪೇರಿ ಮಾಡದೆ ಬರೀ ಸಿಂಪರಣೆ ಮಾಡಿ ಇವತ್ತು ಹೊಡೆದಪ್ಪ ವಿಜ್ಞಾನಿಗಳು ಹೇಳಿದ್ದು ಸರಿ ಇಲ್ಲ ಆಗೋದಿಲ್ಲ, ಮ್ಯಾಜಿಕ್ ಅಂತೂ ಆಗೋದು. ಹಾಗಾಗಿ ಇದರ ಬಗ್ಗೆ ಕೆಲವೊಂದು ಗಮನ ಕೊಡಿ. ಆಮೇಲೆ ಗಿಡಕ್ಕೆ ಏನ್ ಬೇಕೋ ಅದು ಮಾತಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಅರ್ಧ ಪೋರ್ಷನ್ ಮಣ್ಣಿನ ಕೆಳಗಡೆ ಇರ್ತದೆ, ಕಾಣದೇ ಇಲ್ಲ, ಗಿಡಕ್ಕೆ ಮಾತಾಡಕ್ ಬರೋದಿಲ್ಲ. ರೋಗ ಲಕ್ಷಣ ಅಥವಾ ಏನು ನಮ್ಮ ಪೋಷಕಾಂಶಗಳ ಏನು ಕೊರತೆ ಇದೆ, ಯಾರು ನಿರಂತರವಾಗಿ ಅದ್ರ ಜೊತೆಗಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಹಾಗಾಗಿ ಇದರ ಬಗ್ಗೆ ಗಮನ ಕೊಡ್ಬೇಕು. ಸುಮಾರು ಮಣ್ಣಿನಲ್ಲಿ 118 ಪೋಷಕಾಂಶಗಳಿದೆ, ಧಾತುಗಳು ಅಂತ ಹೇಳ್ತೀವಿ. ಆದ್ರೆ ಗಿಡಕ್ಕೆ ಬೇಕಾಗಿರೋದು ಬರೀ 17 ಮಾತ್ರ. ಅವ್ರು ಹೇಳಿದ್ರು ಕೆಲವೊಂದು ರಿಪಿಟೇಷನ್ ಇದ್ರು, ಕೆಲವೊಂದನ್ನು ಸೇರಿಸಲಿಕ್ಕೆ ಇಷ್ಟಪಡ್ತಾರೆ. ಇಂಗಾಲ, ಜಲಜನಕ, ಆಮ್ಲಜನಕ ಇದು ಗಿಡಕ್ಕೆ 96% ಬೇಕು. ದೇವರ ದಯದಿಂದ ನಾವು ಕೊಡೋದು ಬೇಡ, ಎಲ್ಲ ಪ್ರಕೃತಿನೇ ಕೊಡ್ತದೆ. ಅದು ಏನಾದ್ರು ಚಾರ್ಜ್ ಮಾಡಕ್ ಶುರುವಾಯ್ತು ಅಂದ್ರೆ ಕೃಷಿ ಬಿಡೋದ ಆಗ್ತದೆ, ಅನಿವಾರ್ಯ ಆಗ್ತದೆ. ಹಾಗಾಗಿ 96% ಇದು ಬೇಕು ಗಿಡದ ಬೆಳವಣಿಗೆ. ಬೇರೆ ಬೇರೆ ಹಂತದಲ್ಲಿ ಗಾಳಿ ಮತ್ತೆ ನೀರಿನ ಮೂಲಕ ಸಿಗ್ತದೆ ಗಿಡಕ್ಕೆ. ಅದರ ಏನು ಬಯೋಮಾಸ್ ಅಂತ ಹೇಳ್ತೀವಿ, ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಸಾರಜನಕ ಆಗಲಿ ಹೇಳಿದ್ರೆ, ಸಾರಜನಕ, ರಂಜಕ, ಪೊಟ್ಯಾಶ್ ಇದು ಪ್ರಧಾನ ಪೋಷಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಅದರ ಅರ್ಥ ಇದೇ ಎಲ್ಲ ಅಂತಲ್ಲ, 17 ಪೋಷಕಾಂಶಗಳು ಬೇಕು. ಯಾವುದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನಾವು ಊಟ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೆ ರುಚಿನೇ ಆಗಲಿ. ಹಾಗೆ ಸೂಕ್ಷ್ಮ ಪೋಷಕಾಂಶಗಳು ಅಷ್ಟೇ ಇಂಪಾರ್ಟೆಂಟ್. ಸಾರಜನಕ ಇರಲಿ, ಪ್ರೋಟೀನ್ ಇದಕ್ಕೆ ಬೇಕು, ಬೆಳವಣಿಗೆ ಬೇಕು ಸಾರಜನಕ,
ರಂಜಕ ಬೇರಿನ ಬೆಳವಣಿಗೆ ಬೇಕು, ಕಾಯಿ ಆಗ್ಲಿಕ್ಕೆ, ಹೂ ಆಗ್ಲಿಕ್ಕೆ ರಂಜಕ ಬೇಕು. ರಂಜಕ ATP ಏನು ನಮಗೆ ಮೊಬೈಲ್ ಹ್ಯಾಕ್ ಚಾರ್ಜ್ ಮಾಡ್ತೀವಲ್ಲ, ಒಂದು ಎನರ್ಜಿ ಕೊಡ್ಲಿಕ್ಕೆ ರಂಜಕ ಬೇಕು. ಇಲ್ಲದ್ರೆ ಎನರ್ಜಿ ಪವರ್ ಹೌಸ್ ಅಂತ ಹೇಳ್ಬೋದು. ATP ಅಂತೇಳಿ ಗಿಡ ತಯಾರು ಮಾಡ್ತೀವಿ, ಅದಕ್ಕೆ ರಂಜಕ ಬೇಕು. ಪೊಟ್ಯಾಶ್ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಗೆ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಲಾರಿ ತರ ಬೇರೆ ಪೋಷಕಾಂಶಗಳನ್ನೆಲ್ಲ ಎಲೆಯಿಂದ ಬೇರಿನವರಿಗೆ ತಗೊಂಡೋಗ್ಲಿಕ್ಕೆ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಇಲ್ಲದ್ರೆ ಏನು ಕೆಲಸ ಆಗೋದಿಲ್ಲ. ಕಾಂಡ ಗಟ್ಟಿಯಾಗಿರ್ಬೇಕು, ಪೊಟ್ಯಾಶ್ ಬೇಕು. ಹೀಗೆ ಇವುಗಳ ಮಹತ್ವವನ್ನು ನಾವು ಅರ್ಥಕೋಬೇಕು. ಸೆಕೆಂಡ್ರಿ ದ್ವಿತೀಯ ಪೋಷಕಾಂಶಗಳು ಅಂತೀವಿ. ಕ್ಯಾಲ್ಸಿಯಂ ಬಗ್ಗೆ ಚೆನ್ನಾಗಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇವುಗಳು ಬೇಕು. ಇವತ್ತಿನ ದಿನಗಳಲ್ಲಿ ಹೆಚ್ಚಿಗೆ ಸಂಶೋಧನೆಗಳಾಗಿರಲಿಲ್ಲ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಡಿಕೆಗಾಗಲಿ ಕಾರ್ಮಿಕ್ಸ್ಗಾಗಲಿ ಬೇಕು ಅಂತೇಳಿ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿಗೆ ಎಲ್ಲಿ ಎಲೆ ಚುಕ್ಕೆ ರೋಗ ಇದೆ, ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂನ ಕೊಡುವಂತಹದ್ದನ್ನ ಗಮನ. ಇದು ಪ್ರಧಾನ ಪೋಷಕಾಂಶಗಳಿಗಿಂತ ಸಾರಜನಕ, ರಂಜಕ, ಪೊಟ್ಯಾಶ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಸಾಕು, ಅದರಷ್ಟು ಬೇಕಾಗುತ್ತೆ. ಆದ್ರೆ ಇದು ಅಷ್ಟೇ ಮಹತ್ವವಾದ. ಸಲ್ಫರ್ ಈ ತೆಂಗಿನಂತಹ ಬೆಳೆಯಲ್ಲಿ, ಎಣ್ಣೆ ಕಾಳು ಬೆಳೆಗಳೇನಿದೆ ಅದಕ್ಕೆ ಸಲ್ಫರ್ ಬಹಳ ಮುಖ್ಯ. ಹಾಗೆ ನಮ್ಮಲ್ಲಿ ಇನ್ನು ಉಳಿದಂತ ಲಘು ಪೋಷಕಾಂಶಗಳು ಹೇಳಿದ್ನಲ್ಲ, ಲಘು ಪೋಷಕಾಂಶಗಳು ಬರೀ ಪಾರ್ಟ್ಸ್ ಪರ್ ಮಿಲಿಯನ್. 1 ppm ಅಂದ್ರೆ 10 ಲಕ್ಷವನ್ನ ಒಂದು ಭಾಗ ಮಾಡಿದಷ್ಟು ಅದು 1 ppm ಅಂತೀವಿ. ಹಾಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು. ಆದ್ರೆ ಅದೇ ಬಹಳ ಇಂಪಾರ್ಟೆಂಟ್. ಬೋರಾನ್ ಅಂಡ್ ಜಿಂಕ್. ನಮ್ಮ ಇಲ್ಲಿ ಬೋರಾನ್ ಮತ್ತೆ ಜಿಂಕ್ ಕೊರತೆ ಆಗ್ತದೆ, ಪೋಷಕಾಂಶಗಳ ಕೊರತೆ. ನೀವು 17 ಪೋಷಕಾಂಶಗಳನ್ನ ಕೊಡ್ತೀವಿ, ಆದ್ರೆ ಯಾವುದೋ ಒಂದು ಪೋಷಕಾಂಶ ಬೋರಾನ್ ಬರೀ 5 ಗ್ರಾಮ್ ಬೇಕು. ಆ 5 ಗ್ರಾಮ್ ಅನ್ನು ಒಂದು ಗಿಡಕ್ಕೆ ಕೊಟ್ಟಿಲ್ಲ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ 16 ಪೋಷಕಾಂಶಗಳು ವೇಸ್ಟ್. ಅದು ಒಂದೇ ಡಿಸೈಡ್ ಮಾಡಿ ಇಡೀ ನಿಮ್ಮ ಇಳುವರಿ, ರೋಗ ನಿರೋಧಕ ಶಕ್ತಿ ಪ್ರತಿಯೊಂದನ್ನು ಅದು ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಯಾವುದು ಎಷ್ಟು ಬೇಕು ಅಂತೇಳಿ ಏನು ಶಿಫಾರಸು ಮಾಡಿದ್ದಾರೆ ವಿಜ್ಞಾನಿಗಳು, ಒಂದಷ್ಟು ಸುಮ್ಮನೆ ಅಂತೂ ಮಾಡಿಲ್ಲ. ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆ ರೀಜನ್ಗಳಿಗೆ ಬೇರೆ ಬೇರೆ ಇದಕ್ಕೆ ಎಷ್ಟೆಷ್ಟು ಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಅದರ ಅನ್ವಯ ಸಾಹೇಬ್ ಹೇಳಿದ್ರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕು. ಮಣ್ಣು ಪರೀಕ್ಷೆಯಲ್ಲಿ ಜಾಸ್ತಿ ಬಂತು ಅಂದ್ರೆ, ಸಾರಜನಕ ಜಾಸ್ತಿ ಬಂತು ಅಂದ್ರೆ ಅರ್ಥ ಸಾರಜನಕ ಕೊಡಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಕೊಡುವ ಪ್ರಮಾಣ ಕಡಿಮೆ. ಹೀಗೆ ಇದರ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಯಾವುದೇ ಗಿಡಕ್ಕೂ ನಾವು ಹೇಳಿದ್ರೆ ಮುಖ್ಯವಾಗಬೇಕಾದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇದು ಸಮ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಅಡಿಕೆ ನೋಡಿ 100 ಗ್ರಾಮ್ ಒಂದು ಗಿಡಕ್ಕೆ, 3 ವರ್ಷದ ಮೇಲಿನ ಗಿಡಕ್ಕೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಶ್ ಹೆಚ್ಚು ಬೇಕು. ಸಾರಜನಕ ಅದರ ನೆಕ್ಸ್ಟ್, ರಂಜಕ ಅದಕ್ಕಿಂತ ಕಡಿಮೆ. ಅಂದ್ರೆ ನಾವು ರಾಸಾಯನಿಕ ಗೊಬ್ಬರ ಕೊಡ್ಬೇಕಾದ್ರೆ ನಿಮಗೆ ಅದನ್ನ ಲೆಕ್ಕಾಚಾರ ಮಾಡೋ ಮಾಹಿತಿ ಇದ್ರೆ ಅಡ್ಡಿಲ್ಲ, ಇಲ್ಲ ಅಂದ್ರೆ ತೊಂದರೆ ಆಗ್ತದೆ. ನಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಜನ ರಾಸಾಯನಿಕ ಗೊಬ್ಬರವನ್ನ ವಿವೇಚನಾ ರಹಿತವಾಗಿ ಬಳಕೆ ಮಾಡಿ ತೊಂದರೆ ಮಾಡ್ಕೊತಾ ಇದ್ದಾರೆ. ಮತ್ತೆ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರದಿಂದ ತೊಂದರೆ ಆಗ್ತದೆ ಅಂತ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಾನು ಹೇಳಿದ್ದೆ ಸರಿ ಅಂತ ನೀವು ತಿಳ್ಕೊಂಡು ಒಟ್ಟಿಗೆ ನಾವು ರಾಸಾಯನಿಕ ಗೊಬ್ಬರ ಹಾಳುವಂತ ಇದ್ದೀವಿ. ಅಂದ್ರೆ ಎಷ್ಟು ಸಮತೋಲಿತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು. ಅಲ್ಲಿ ಒಂದು ಕಡೆ ಹಿಡಿದ್ರು ನಾವು ಕೊಟ್ಟಿದ್ದು ವೇಸ್ಟ್. ಹಾಗಾಗಿ ಅಡಿಕೆಗೆ ಹೇಳೋದಾದ್ರೆ 14-6-21 ಅಂತ ಹೇಳಿ ಅಡಿಕೆಗಾಗಿ ಮಾಡಿದ್ದಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ವರ್ಷದ ಮೇಲಿನ ಗಿಡಕ್ಕಾದ್ರೆ 750 ಗ್ರಾಮ್ವರೆಗೆ ಒಂದು ವರ್ಷಕ್ಕೆ ಕೊಡ್ಬೋದು. ಅದೇ ಕಾಂಪ್ಲೆಕ್ಸ್ ಕೊಟ್ರಿ 15 ಕೊಟ್ರಿ 20-20-0-13 ಕೊಡ್ತಾರೆ. ಅದ್ರಲ್ಲಿ ಪೊಟ್ಯಾಷ್ ಇಲ್ಲ. ಕೇಳಿದ್ರೆ 10-26-26 ಕೊಡ್ತಾರೆ. 10-26-26 ನಾವು ಯಾವುದೇ ಗೊಬ್ಬರ ಅದು ಸರಿ ಇಲ್ಲ ಅಂತ ಹೇಳಲ್ಲ. ಆದ್ರೆ 10-26-26 ಜಾಸ್ತಿ ಪ್ರಮಾಣದಲ್ಲಿ ಕೊಟ್ರೆ ರಂಜಕ ಜಾಸ್ತಿ ಆಗುತ್ತೆ. ರಂಜಕ ಜಾಸ್ತಿ ಆದ್ರೆ ಜಿಂಕ್ ಕೊರತೆ ಆಗ್ತದೆ. ಏನು ತಿರುಪುಗಳನ್ನೆಲ್ಲ ನೋಡ್ತಾ ಇದ್ದೀರಿ ಅದು ಜಿಂಕಿನ ಕೊರತೆಯಿಂದ ಆಗಿದೆ. ರಂಜಕ ಜಾಸ್ತಿ ಕೊಟ್ಟು ತೊಂದರೆ ಆಗ್ತದೆ. ಹೀಗೆ ಹಲವಾರು ತೊಂದರೆಗಳು. ಹಾಗೆ ಕಾಂಪ್ಲೆಕ್ಸ್ ಬಳಕೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಲೆಕ್ಕಾಚಾರ ಮಾಡಿ, ಅದನ್ನ ರಂಜಕಕ್ಕೆ ನಾವು ಲೆಕ್ಕಾಚಾರ ಮಾಡಿ, ರಂಜಕ ಎಷ್ಟು ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಆಮೇಲೆ ಸಾರಜನಕ ಮತ್ತೆ ಪೊಟ್ಯಾಶ್ ಎಷ್ಟು ಬೇಕು ಅಂತೇಳಿ ಯೂರಿಯಾ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಬೇರೆ ರೂಪದಲ್ಲಿ ಕೊಡೋ ಅವಶ್ಯಕತೆ ಇರ್ತದೆ. ಇಲ್ಲ ಅಂದ್ರೆ ಸ್ಟ್ರೇಟ್ ಫರ್ಟಿಲೈಸರ್ಸ್ ಯೂರಿಯಾ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಮತ್ತೆ ರಾಕ್ ಸಲ್ಫೇಟ್ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೀಗೆ ಕೊಡಬಹುದು. ಇದ್ರ ಬಗ್ಗೆ ಸ್ಟ್ರೇಟ್ ಫರ್ಟಿಲೈಸರ್ ಆದ್ರೆ ನಿಮಗೆ ಖರ್ಚು ಕಡಿಮೆ, ಕಾಂಪ್ಲೆಕ್ಸ್ ಆದ್ರೆ ಖರ್ಚು ಜಾಸ್ತಿ. ನಮಗೆ ಇವತ್ತು ಏನು ಆಳಿನ ಕೊರತೆ, ಕೆಲವೊಬ್ರು ಕಾಂಪ್ಲೆಕ್ಸ್ಗೆ ಹೋಗ್ತಾರೆ.
ಇದೇ ಈಗ ಎಲ್ಲ ಕಡೆಗೆ ಏನಾಗ್ತಾ ಇದೆ, ಯೂರಿಯಾ ಹೇಳಿದ್ರು, ಯೂರಿಯಾ ಜಾಸ್ತಿ ಸಬ್ಸಿಡಿ ಸರ್ಕಾರ ಕೊಡ್ತಾ ಇದೆ, ಹಸಿರು ಕಾಣ್ತದೆ ಅಂತಾರೆ, ಎಲ್ಲರೂ ಯೂರಿಯಾಕ್ಕೆ ಹೋಗ್ತಾರೆ, ಆಮೇಲೆ ದೂರ್ತೀವಿ. ಸಾರಜನಕವನ್ನ ಜಾಸ್ತಿ ಕೊಟ್ರೆ ರೋಗ ಮತ್ತು ಕೀಟ ಬಾಧೆ ಜಾಸ್ತಿ ಆಗುತ್ತೆ, ಗಿಡ ಸೊಕ್ಕಿ ಬೆಳೀತದೆ. ಜಾಸ್ತಿ ಕೊಟ್ರೆ, ಸಮ ಪ್ರಮಾಣದಲ್ಲಿ ಕೊಟ್ರೆ ಏನೂ ತೊಂದರೆ ಇಲ್ಲ. ಅದೇ ರೀತಿ ನೋಡಿ, ಅದಕ್ಕೆ ಏನು ಅಂದ್ರೆ ಪೋಷಕಾಂಶಗಳು ಅಷ್ಟೇ, ಒಂದು ಕಂಡ್ರೆ ಒಂದಕ್ಕೆ ಆಗೋದಿಲ್ಲ. ನೀವು ಪೊಟ್ಯಾಶ್ ಜಾಸ್ತಿ ಕೊಟ್ರೆ ಜಿಂಕ್ ಸಿಗದೆ ಮಾಡ್ಕೊಳ್ತದೆ, ಅದು ಒಂದು ಅಥವಾ ಅವರಲ್ಲೇ ಹೊಡೆದಾಟ. ಪೊಟ್ಯಾಶ್ ಜಾಸ್ತಿ ಕೊಟ್ರಿ ಬೋರಾನ್ ಕೊರತೆ ಆಗ್ತದೆ, ಕ್ಯಾಲ್ಸಿಯಂ ಜಾಸ್ತಿ ಕೊಟ್ರಿ ಮ್ಯಾಗ್ನೀಷಿಯಂ ಕೊರತೆ ಆಗ್ತದೆ. ಹೀಗೆ ನಾವು ಏನೋ ಮಾಡಕ್ ಹೋಗಿ ಒಂದನ್ನು ಜಾಸ್ತಿ ಹಾಕಿ ಹೇಳ್ತಾ ಇದ್ರು ನಮ್ಗೆ ಅಲ್ಲಿ ಸಿಟಿ ಸರ್ ಮೊನ್ನೆ ಒಬ್ರು ಇದರಲ್ಲಿ ಸಿದ್ದಾಪುರದಲ್ಲಿ ಬೋರಾನ್ ಜಿಂಕ್ ಏನೋ ತೋಟ ಹೆಂಗ ಆಗ್ಬಿಟ್ಟಿದೆ, ಇವತ್ತವರೆಗೂ ಅವ್ರು ಬಂದಿಲ್ಲ, ಫೋಟೋ ಹಾಕಿದ್ರು. ಎಷ್ಟು ಕೊಟ್ಟಿದ್ರಿ, ಏನು ಕೊಟ್ಟಿದ್ರಿ? ಜಿಂಕ್ ಬೋರಾನ್ 250 ಗ್ರಾಮ್ ಕೊಟ್ಟಿದ್ದಾರೆ ಒಂದು ಗಿಡಕ್ಕೆ. ಯಾರು ಹೇಳಿದ್ರು ಅಂದ್ರೆ ನಮ್ಮ ಅಪ್ಪ ಪಕ್ಕದವ್ರು ಕೇಳಿದ್ರು, ಅದಕ್ಕಾಗಿ ಹಾಕಿದೆ. ಅವ್ರ ತೋಟ ಹೆಂಗಿದೆ ಅಂದ್ರೆ ಗೊತ್ತಿಲ್ಲ ಅಂತ ನಾನು ಈಗ ಹೇಳ್ತೆ. ಹಂಗಾರೆ ಈಗ ಯಾಕೆ ಬಂದೆ ಅಂತ ಕೇಳಿದೆ. 250 ಗ್ರಾಮ್ ಜಿಂಕ್ ಮತ್ತೆ ಬೋರಾನ್ ಒಂದು ಅಡಿಕೆ ಗಿಡಕ್ಕೆ ಕೊಟ್ಟಿದ್ದಾರೆ. ಇದು ಮಾಹಿತಿ ಕೊಡ್ತೇವೆ. ಜಿಂಕ್ ಬೋರಾನ್ ಅಂತೂ ಹೆಚ್ಚಿಗೆ ಆದ್ರೆ ಆ ನಂಜಿನ ಅಂಶವನ್ನ ಮಣ್ಣಿಂದ ತೆಗೆಯಕ್ಕಾಗಲ್ಲ. CPCR ಸೈಂಟಿಸ್ಟ್ಗಳೇ ಹೇಳಿರುವಂತದ್ದು, ಅದನ್ನ ನೀವು ಜಾಸ್ತಿ ಕೊಟ್ರೆ ಆ ಏನು ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಅದನ್ನ ತೆಗಿಲಿಕ್ಕೆ ಬಹಳ ಸಮಯ ಬೇಕು. ನೀವು ಮಣ್ಣು ಪರೀಕ್ಷೆ ಮಾಡದೆ ಕೊಡ್ತೀರಾ ಅಂದ್ರೆ ಜಿಂಕ್ ಮತ್ತೆ ಬೋರಾನ್ ಅನ್ನ ಬರೀ 5 ಗ್ರಾಮ್ ಒಂದು ಗಿಡಕ್ಕೆ ಮಣ್ಣಿನ ಪರೀಕ್ಷೆ ಮಾಡದೆ ಕೊಡ್ತಾ ಇದ್ರಿಂದ ಬರೀ 5 ಗ್ರಾಮ್ ಕೊಟ್ರೆ ಸಾಕು. ಅದಕ್ಕಿಂತ ಜಾಸ್ತಿ ದಯವಿಟ್ಟು ಕೊಡಬೇಡಿ. ಜಿಂಕ್ ಬೋರಾನ್ ಅನ್ನ ಡಿಸೆಂಬರ್ ಅಲ್ಲಿ ಕೊಡಿ. ಜಿಂಕ್ ಬೋರಾನ್ ಅನ್ನು ಕೊಡುವಂತ ಮಣ್ಣು ಪರೀಕ್ಷೆ GPS ಅಂತ ಅದಂತೂ CPCR ಅವರನ್ನ ನಾನು ಕೇಳಿದ್ದೀನಿ. ಸಿದ್ದಾಪುರದವರ ಆ ಮಣ್ಣಿನ ಕ್ವಾಲಿಟಿ ಬಗ್ಗೆ ಅಂದ್ರೆ ಏನು ಅಂದ್ರೆ ಉಪಗ್ರಹದ ಮೂಲಕ ಇನ್ನೊಂದು ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ದೊಡ್ಡ ಗ್ರಿಡ್ ಅನ್ನ ತಗೊಂಡು ಅವರು ಇದು ಮಾಡ್ತಾರೆ, ಅದ್ರ ಬಗ್ಗೆ ಇನ್ನೂ ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ನಾವು ರವಿ ಭಟ್ ಅವರನ್ನ ಕೇಳಿದ್ದೀನಿ, ಆಗಿಲ್ಲ. ಮತ್ತೆ ನಾನು ಕೆಲವೊಂದು ರೈತರು ಕೊಟ್ಟಿರ್ತಕ್ಕಂಥದ್ದು ಉಪಗ್ರಹ ಏನು ಮಣ್ಣಿನ ಸ್ಯಾಂಪಲ್ ತೆಗೆದಿದ್ದಾರೆ, ಕೆಲವೊಬ್ರು ಲ್ಯಾಬ್ ಅಲ್ಲೂ ಮಾಡಿಸಿದ್ದಾರೆ. ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಂತ ಸಿಗ್ತಾ ಇದೆ, ದಯವಿಟ್ಟು ಅದು ಬೇಡ. ಬರೀ ಜಿಂಕ್ ಅಂಡ್ ಬೋರಾನ್ ಕೊರತೆ ಇದೆ ಇಲ್ಲಿ, ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನ ಕೊಡುವಂತ ಅವಶ್ಯಕತೆ. ಬರೀ ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಹುಶಃ. ಜಿಂಕ್ ಬೋರಾನ್ ಕೊರತೆ ಇಲ್ಲಿ ಜಾಸ್ತಿ, ಹಾಗಾಗಿ ಏನಾದ್ರು ಕೊರತೆ ಇದೆ ಅಂದ್ರೆ ಜಿಂಕ್ ಬೋರಾನ್ 2 ಕೊಟ್ಟರೆ ಸಾಕು, ಬೇರೆ ಏನು ಕೊಡುವಂತ ಅವಶ್ಯಕತೆ ಇಲ್ಲ. ಮ್ಯಾಗ್ನೀಷಿಯಂ ಕೊಡ್ಬೋದು. ನಾನು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕೊಟ್ಟರೆ ಅನುಕೂಲ. ಮ್ಯಾಗ್ನೀಷಿಯಂ ಸುಮಾರು ಒಂದು 100 ಗ್ರಾಮ್ ಅಷ್ಟು ಒಂದು ಗಿಡಕ್ಕೆ ಕೊಡ್ಬೋದು, ಕ್ಯಾಲ್ಸಿಯಂ 100 ಗ್ರಾಮ್ ಅಷ್ಟು ಕೊಡ್ಬೋದು. ಪೊಟ್ಯಾಷಿಯಂ ಕೊಟ್ಟು 1 ತಿಂಗಳ ನಂತರ ಮ್ಯಾಗ್ನೀಷಿಯಂ ಕೊಡಬೇಕು, ಒಟ್ಟಿಗೆ ಕೊಡಬಾರ್ದು. ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಒಟ್ಟಿಗೆ ಕೊಡಬಾರ್ದು. ಇಲ್ಲ, ಅದು ಮೈಕ್ರೋನ್ಯೂಟ್ರಿಯೆಂಟ್ ಡಿಸೆಂಬರ್ ಅಲ್ಲಿ ಕೊಡಿ. ಯಾಕಂದ್ರೆ ಬೋರಾನ್ ನಾನು ಹೇಳಕ್ ಬರ್ತೇನೆ, ಪ್ರಮುಖವಾಗಿ ಬೋರಾನ್ ಪಾಲಿನೇಷನ್ಗೆ, ನಿಮ್ಗೆ ಪೋಲನ್ ಟ್ಯೂಬ್ ಎಲಾಂಗೇಷನ್ಗೆ ಮತ್ತೆ ಪಾಲಿನೇಷನ್ಗೆ ಹೆಲ್ಪ್ ಮಾಡುವಂತ ಬೋರಾನ್. ಪೊಟ್ಯಾಶ್ ಅಷ್ಟೇ ಇಂಪಾರ್ಟೆಂಟ್, ಬರೀ 5 ಗ್ರಾಮ್ ಸಾಕು. ಕೊರತೆ ಅಂದ್ರೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಬರೀ 5 ಗ್ರಾಮ್ ಒಂದು ಗಿಡಕ್ಕೆ ಅದನ್ನ ಕೊಡ್ಲೇಬೇಕು. ಡಿಸೆಂಬರ್ ಅಲ್ಲಿ ಕೊಡಿ, ಬೇರೆ ಟೈಮ್ ಕೊಡ್ಬೇಕು. ಅದು ಒಂಚೂರು ಕಷ್ಟ ಆದ್ರೂ ಅಡ್ಡಿಲ್ಲ. ಮ್ಯಾಗ್ನೀಷಿಯಂ ಹೇಳಿದ್ರಲ್ಲ, ಪತ್ರ ಹರಿತು ಇಂಪಾರ್ಟೆಂಟ್. ಪತ್ರ ಹರಿತು ಎಲೆ ಚೆನ್ನಾಗಿದೆ ಅಂದ್ರೆ, ಎಲೆ ಅಂದ್ರೆ ಆಹಾರ ತಯಾರು ಮಾಡುವಂತ ಒಂದು ಫ್ಯಾಕ್ಟ್ರಿ. ಆಹಾರ ತಯಾರು ಮಾಡುವಂತ ಫ್ಯಾಕ್ಟ್ರಿ, ಅದಕ್ಕೆ ಮುಖ್ಯವಾದ ಅಂಗ ಅಂದ್ರೆ ಪತ್ರ ಹರಿತು. ನೀವು ಬೇಕಾದಂತ ಏನು ಕಾರ್ಬೋಹೈಡ್ರೇಟ್ ಅನ್ನ, ಸಕ್ಕರೆ ಅಂಶವನ್ನು ತಯಾರು ಮಾಡುವಂಥದ್ದು ಕ್ಲೋರೋಫಿಲ್. ಆ ಎಲೆಯಲ್ಲಿ ಪ್ರಮುಖವಾದಂಥ ಕ್ಲೋರೋಫಿಲ್. ಈ ಎಲೆ ಚುಕ್ಕೆ ರೋಗದಲ್ಲಿ ಕ್ಲೋರೋಫಿಲೇ ಹೋಗ್ತಾ ಇದೆ. ಅಂದ್ರೆ ಆಹಾರ ತಯಾರು ಮಾಡುವಂತ ಪ್ರಮುಖವಾದಂತ ಮೆಷಿನ್ ಅನ್ನೇ ಹಾಳು ಮಾಡ್ತಾ ಇದೆ. ಹಾಗಾಗಿ ಮ್ಯಾಗ್ನೀಷಿಯಂ ಕೊಟ್ಟರೆ ಒಳ್ಳೆ. ಗಿಡಗಳಿಗೆ ಕೊಡಬಾರ್ದು ಅಂತಲ್ಲ, ಗಿಡಗಳಿಗೆ ಕೊಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಕೊಡಬಾರ್ದು ಅಂತಾರೆ. ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೋರಾನ್ ಅಂಡ್ ಜಿಂಕ್ ನೀವು ಮಣ್ಣು ಟೆಸ್ಟ್ ಮಾಡಿಸದೆ ಕೊಡ್ತೀರಾ ಅಂದ್ರೆ, ಅಡಿಕೆ ಬಗ್ಗೆ ಮಾತ್ರ ಹೇಳ್ತಾ ಇದೀನಿ. 5 ಗ್ರಾಮ್ ಒಂದು ಗಿಡಕ್ಕೆ ಕೊಡಬಾರ್ದು, ಮರಕ್ಕೆ ಬೆಳೆ ಬರಬೇಕು ಮಾತ್ರ ಕೊಡ್ಬೇಕು ಅಂತಾರೆ. ಅಲ್ಲ, ಅದಕ್ಕೆ 3 ವರ್ಷದ್ದಾದ್ರೆ ನೀವು ಬರೀ ಕಡಿಮೆ ಕೊಟ್ಟರೆ ಸಾಕಾಗ್ತದೆ. ಬಟ್ 2 ಗ್ರಾಮ್ ಎಲ್ಲ ಬಹುಶಃ ಬಹಳ ಕಷ್ಟ ಆಗ್ತದೆ ಕೂಡ. ಈಗ ಯಾವ್ಯಾವ ಕೊಡ್ಬೇಕು, ಎಷ್ಟೆಷ್ಟು ಕೊಡ್ಬೇಕು ಒಂದ್ಸಲ ಹೇಳಿ. ಅಲ್ಲ, ಈಗ ಒಂದು ಕೆಲಸ ಮಾಡ್ತೀನಿ. ಈಗ ನಾನು ಯಾವ್ದೋ ಒಂದು ಗೊಬ್ಬರ ಅಂತ ಹೇಳಿದ್ರೆ, ಇಲ್ಲಿ ನೇರವಾಗಿ ಹೇಳಿದವರು ಅವ್ರೇನ್ ತಿಳ್ಕೊತಾರೆ, ಇನ್ ಯಾವ್ದೋ ಕಂಪನಿ ಪರವಾಗಿ ಬಂದಿದ್ದಾರೆ ಅಂತ. ಆತರ ಬೇಡ. ನಾನು ಹೇಳ್ತೀನಿ, ನನ್ನ ನಂಬರ್ ತಗೊಳ್ಳಿ. ನೀವು 10, 26 ಹಾಕ್ತೀರಾ, ಟೇಬಲ್ ಮಾಡಿದ್ದೇವೆ. 10, 26 ಹಾಕ್ತೀರಾ, ಯೂರಿಯಾ ರಾಕ್ ಫಾಸ್ಫೇಟ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಹಾಕ್ತೀರಾ, 20, 20, 0, 13 ಹಾಕ್ತೀರಾ,
15 ಹಾಕ್ತೀರಾ, 19 ಹಾಕ್ತೀರಾ, 20 ಹಾಕ್ತೀರಾ, ಅದಕ್ಕೆ ಎಷ್ಟು ಹಾಕ್ಬೇಕು ಅದನ್ನ ಮಾಡ್ಕೊಡ್ಬೇಕು. ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಡ್ಬೇಕು. ಅದು ಮಾಡಿ. ಯಾಕಂದ್ರೆ ನಾವು ಒಂದನ್ನ ಏನೋ ಹೇಳಕ್ ಹೋದ್ರೆ ಮತ್ತೊಂಥರ ಆಗ್ತದೆ. ಅವ್ರಿಗೆ ಇಂಡಿವಿಜುವಲ್ ಫೋನ್ ಮಾಡಿ ನಾ ಬಿಸಿ ಇದ್ರೆ ಎತ್ತದಿಲ್ಲ, ಕೊನೆಗೆ ಯಾವಾಗಲೂ ಫೋನ್ ಮಾಡ್ತೀನಿ. ಆಮೇಲೆ ನೀಡುವಂತ ದೂರ, ಗೊಬ್ಬರ ಎಲ್ಲಿ ಕೊಡ್ಬೇಕು ಸಾಕಷ್ಟು ನೋಡಿದ್ವಿ ನಾವು. ಬುಡಕ್ಕೆ ಒಯ್ದು ಹಾಕ್ತಾರೆ. ಇದೊಂದು ಎಲ್ಲ ನಮ್ಗೆ ಗೊತ್ತಿದೆ. ಇವನೆಂತ ಹೇಳ್ತಾನೆ ಬಂದು, ಇವನಿಗೆ ಅಂತ ಗೊತ್ತಿದೆ. ಬುಡಕ್ಕೆ ಹಾಕ್ತಾರೆ. ಬುಡಕ್ಕೆ ಹಾಕ್ತಾರೆ. ಅರ್ಧ ಕಾಳುಮೆಣಸೆಲ್ಲ ವಿಎಂ ಗಿಡ ಹೇಳ್ತಾ ಇದ್ರು, ಅರ್ಧ ಕಾಳುಮೆಣಸನ್ನು ನಾವು ಹಿಡಿದು ಬುಡಕ್ಕೆ ಗೊಬ್ಬರ ಹಾಕಿ ತೆಗಿತಾ ಇದ್ದೀವಿ. ಅಂದ್ರೆ ನಾವು ಊಟ ಮಾಡೋದು ಬಾಯಿಂದ ಮಾಡ್ತೀವಿ, ಮೂಗಿಂದ ಮಾಡ್ತೀವಿ. ಗಿಡಕ್ಕೆ ಎಲ್ಲಿ ಕ್ರಿಯಾಶೀಲ ಬೇರುಗಳಿದೆ ಅಲ್ಲಿ ಗೊಬ್ಬರವನ್ನು ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಮ ಲೇಬರ್ ವೇಸ್ಟ್, ನೀವು ಹಾಕಿದ ಗೊಬ್ಬರವನ್ನು ವೇಸ್ಟ್. 2 ಅಡಿ ದೂರದಲ್ಲಿ ಅಡಿಕೆಗೆ 2 ಅಡಿ, ಬುಡದಿಂದ 2 ಅಡಿ ದೂರದಲ್ಲಿ ಕೊಡಬೇಕು. ಬುಡದಲ್ಲೇ ಹೋಗ್ಬಿಡಿ ದಯವಿಟ್ಟು. ಬೇರಿಲ್ವಾ ಕೇಳ್ಬೇಡಿ. ಬೇರೆ ಬಂದಿರ್ತದೆ, ಅದು ಸಪೋರ್ಟ್ ಕೊಡ್ಲಿಕ್ಕೆ ಇರ್ತದೆ. ಮತ್ತೆ ಉಸಿರಾಡುವಂತ ಬೇರೆ ಇರ್ತದೆ. ಏನು ಮೇಲೆ ನೀವು ನೋಡ್ತೀರಿ ಅದು ಉಸಿರಾಡುವಂತ ಬೇರೆ. ಹಾಗಾಗಿ 2 ಅಡಿ ದೂರದಲ್ಲಿ ಕೊಡಿ. ನೀವು ರಿಂಗ್ ಮಾಡ್ಕೊಡ್ತಿರೋ, ಕಾಳುಮೆಣಸಿದ್ರೆ ರಿಂಗ್ ಮಾಡಂಗಿಲ್ಲ, ಮತ್ತೆ ಕಾಳುಮೆಣಸು ಹೋಗ್ತದೆ. ಹಾಗೆ 1-2 ಗುಂಡಿ ಮಾಡ್ತಿರೋ ಅಥವಾ ರಂಗೋಲಿ ತರ ಬಿಟ್ಟು ಸಾವಯವ ತ್ಯಾಜ್ಯ ಏನಾದ್ರು ಮುಚ್ತಿರೋ ಇದನ್ನ ನೋಡಿ. 2 ಅಡಿ ದೂರದಲ್ಲಿ ಕೊಡಿ. ಆಮೇಲೆ 2 ಸತಿ ವಿಭಜನೆ ಮಾಡಿಕೊಡಿ. ಸೆಪ್ಟೆಂಬರ್ ಅಲ್ಲಿ ಕೃಷಿ ಸುಣ್ಣ ಕೊಡಿ. ಅಕ್ಟೋಬರ್ ಅಲ್ಲಿ ಈಗ 100, 40, 140 ಅಂತಂದ್ರೆ ಅದರಲ್ಲಿ ಅರ್ಧ ಪ್ರಮಾಣ ಅಕ್ಟೋಬರ್ ಅಲ್ಲಿ ಕೊಡಿ. ಇನ್ನರ್ಧ ಪ್ರಮಾಣ ಮೊದಲು ಮೇ ಅಂತ ಹೇಳ್ತಿದ್ವಿ, ಈಗ ಬೇಡ ಫೆಬ್ರವರಿ ಕೊಡಿ ಅಂತ ಹೇಳ್ತಾರೆ. ಫೆಬ್ರವರಿ ತಿಂಗಳು ಕೊಡಿ ಅಂತ ಹೇಳ್ತಾರೆ. ಅಲ್ಲ, ರಾಸಾಯನಿಕ ಗೊಬ್ಬರ ಬೇಕು. ಅಂದಾಜು ಯೂರಿಯಾ ಆದ್ರೆ ಸುಮಾರು 213 ಗ್ರಾಮ್ ಒಂದು ಗಿಡಕ್ಕೆ ಬೇಕು. ರಾಕ್ ಫಾಸ್ಫೇಟ್ ಆದ್ರೆ 200 ಗ್ರಾಮ್ ಬೇಕು. ಮ್ಯೂರೇಟ್ ಆಫ್ ಪೊಟ್ಯಾಶ್ ಆದ್ರೆ 233 ಗ್ರಾಮ್ ಒಂದು ಗಿಡಕ್ಕೆ ಬೇಕು. ಇದರಲ್ಲಿ ಅರ್ಧ ಪ್ರಮಾಣ ಫೆಬ್ರವರಿಯಲ್ಲಿ, ಅರ್ಧ ಪ್ರಮಾಣ ಅಕ್ಟೋಬರ್ ಅಲ್ಲಿ. ಕೃಷಿ ಸುಣ್ಣ ಸೆಪ್ಟೆಂಬರ್ ಅಲ್ಲಿ ಕೊಡ್ತೀರಿ, ಕೊಟ್ಟು 15 ದಿನಕ್ಕೆ ಕೊಡಿ ಅಂತ. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಈಗ ಎಲೆ ಚುಕ್ಕೆ ರೋಗ, ಕೊಳೆ ರೋಗ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ 6 ಕಂತಲ್ಲಿ ಕೊಡೋದು. 6 ಕಂತಲ್ಲಿ ಕೊಡೋದು. ಅದರ ಅರ್ಥ ಜಾಸ್ತಿ ರಾಸಾಯನಿಕ ಗೊಬ್ಬರ ಕೊಡಿ ಅಂತಲ್ಲ. ನಾವು ಹೇಗೆ 3 ಹೊತ್ತು ಊಟ ಮಾಡ್ತೀವಿ ಅದೇ ರೀತಿ ಅಕ್ಟೋಬರ್ ಅಲ್ಲಿ ಒಂದ್ಸತಿ, ಡಿಸೆಂಬರ್ ಅಲ್ಲಿ ಬೋರಾನ್ ಜಿಂಕ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಮತ್ತೆ ಅಕ್ಟೋಬರ್ 6 ಕಂತು. 6 ಕಂತಲ್ಲಿ DAP ನೀರಲ್ಲಿ ಸುಲಭವಾಗಿ ಕರಗ್ತದೆ. ವೈಟ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಸುಲಭವಾಗಿ ನೀರಲ್ಲಿ ಕರಗ್ತದೆ. ಮತ್ತೆ ಯೂರಿಯಾ. ಇದು 3ಅನ್ನ 200 ಲೀಟರ್ ಬ್ಯಾರಲ್ ಕರಗಿಸಿ ಕೊಡಿ ಅಂತ. ಇದು ಯಾಕೆ ಅಂದ್ರೆ, ಒಂದು ಆ ಅವಧಿಯಲ್ಲಿ ಕೊನೆ ಕೊಯ್ಲು ಆಗಿರ್ತದೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಗಿಡ ತಗೊಂಡಿರ್ತದೆ. 2ನೇದು ಎಲೆ ಚುಕ್ಕೆ ರೋಗ, ಒಳೆ ರೋಗ ಬಂದು ಗಿಡ ಸ್ವಗಿರ್ತದೆ, ಅದಕ್ಕೆ ಒಂಥರ ಸುಸ್ತಾಗಿರ್ತದೆ. ಆಮೇಲೆ ಮಳೆ ಇರೋದಿಲ್ಲ, ಆ ಅವಧಿಯಲ್ಲಿ ಮಳೆ ಇರೋದಿಲ್ಲ. ಇದು ಎಲ್ಲದರಿಂದ ಈ ರೀತಿ ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೂ ಒಂದು ಅವರ ಇದರಲ್ಲಿ ಹನಿ ನೀರಾವರಿ ಮೂಲಕ ನೀವು ರಸಗೊಬ್ಬರ ಕೊಟ್ಟರೆ 25% ಇಳುವರಿ ಜಾಸ್ತಿ ಆಗ್ತದೆ. ಆದ್ರೆ ಹನಿ ನೀರಾವರಿ ಮೂಲಕ ನಿಮ್ಗೆ ಕರೆಕ್ಟ್ ಆದ ಒಂದು ಸಿಸ್ಟಮ್ ಇರಬೇಕು. ಎಲ್ಲ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಕೊಡಬೇಕು. ಕೊಡುವಂತ ಪ್ರಮಾಣ ಕಡಿಮೆ ಸಾಕು, ಸ್ವಲ್ಪ ವೆಚ್ಚ ಜಾಸ್ತಿ ಆಗ್ತದೆ, ಆದ್ರೆ ಇಳುವರಿ 20% ಜಾಸ್ತಿ ಆಗ್ತದೆ. ಇನ್ನೊಂದು ನೀವು ನೋಡಿರ್ಬೋದು, ನಾವೆಲ್ಲ ಹೇಳ್ತಾ ಇದೀವಿ, ಬಹಳಷ್ಟು ಜನ ಎಲೆ ಚುಕ್ಕೆ ರೋಗ ಕಂಟ್ರೋಲ್ಗೆ ಬರೋದಿಲ್ಲ, ನಾವ್ ಏನ್ ಮಾಡಿದ್ರು ಆಗ್ತಾ ಇಲ್ಲ. ಕೆಲವೊಂದು ಪ್ರಗತಿಪರ ರೈತರ ತೋಟಗಳನ್ನು ನೀವು ನೋಡಿ, ಅಲ್ಲಿ ಎಲೆ ಚುಕ್ಕೆ ರೋಗ ಇದೆ, ಆದ್ರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಅದರ ಅರ್ಥ ಮಣ್ಣು ಆರೋಗ್ಯವಾಗಿ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳು ಸಿಗ್ತಾ ಇದೆ ಅಂದ್ರೆ ಒಂದು ಹಂತದಲ್ಲಿ ಗಿಡ ಫೈಟ್ ಮಾಡ್ತದೆ, ಬಂದಿರತಕ್ಕಂಥ ವೈರಿಗಳನ್ನ ಬಡಿದು ಓಡಿಸಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತದೆ. ಇದು ಅದೇ ತೊಂದರೆ ಮಾಡೋದಿಲ್ಲ ಒಂದು ಹಂತದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೇನೆ ನಾನು, ದೂರ ಹಾಕಿದ್ರೆ ರಂಜಕ ಮಣ್ಣಿನಲ್ಲಿ ಚಲನೆ ಮಾಡೋದಿಲ್ಲ, ಅದು ಎಲ್ಲಿ ಹಾಕಿದ್ರೆ ಅಲ್ಲೇ ಇರ್ತದೆ. ನೀವೇನಾದ್ರು 2 ಅಡಿ ಬದಲು ಅರ್ಧ ಅಡಿಗೆ ಇಲ್ಲ ಒಂದು 4 ಅಡಿ ತಗೊಂಡೋಗಿ ಹಾಕಿದ್ರೆ ರಂಜಕ ಗಿಡ ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಮಣ್ಣಿನಲ್ಲಿ ಚಲನೆ ಆಗೋದೇ ಇಲ್ಲ ರಂಜಕ. ಹೀಗೆ ಸಾವಯವ ಗೊಬ್ಬರ ಬಗ್ಗೆ ಹೇಳಿದ್ರು. ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು. ಇದನ್ನೆಲ್ಲ ನೀವು ಯಾವ್ದಾದ್ರು ಮೂಲ ನಿಮಗೆ ಯಾವ್ದು, ಅಥವಾ ಬೇರೆ ಬೇರೆ ಗೊಬ್ಬರಗಳು, ಅದೇ ನಾನು ಅವಾಗ ಹೇಳಿದೆ, ಸೊಸೈಟಿಯವ್ರ ದಯವಿಟ್ಟು ಏನಾದ್ರು ಮಾಡಿ. ನೀವು ಯಾವ್ದನ್ನ ರೈತರಿಗೆ ಕೊಡ್ತಾ ಇದ್ರಿ, ಮೈ ತುತ್ತ ಇರ್ಲಿ, ಸುಣ್ಣ ಇರ್ಲಿ, ಸಾವಯವ ಗೊಬ್ಬರ, ಅವ್ರು ಏನ್ ಅದ್ರ ಮೇಲೆ ಇಷ್ಟಿಷ್ಟು ಪ್ರಮಾಣ ಇದೆ ಅಂತ ಹೇಳ್ತಾರೆ,
ವರ್ಷಕ್ಕೊಂದ್ಸತಿ ಟೆಸ್ಟ್ ಮಾಡಿಸಿ ದಯವಿಟ್ಟು. ಗೊಬ್ಬರ ಮತ್ತೆ ತುತ್ತ ಸುಣ್ಣ ಇದನ್ನ ಸ್ವಲ್ಪ ಟೆಸ್ಟ್ ಮಾಡಿ ಆ ಪ್ರಮಾಣದಲ್ಲಿ ಇದೆ ಅಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಸಾವಯವ ಗೊಬ್ಬರ ಆಗ್ಲೇ ಹೇಳಿದ್ರು 17 ಪೋಷಕಾಂಶಗಳು ಸಾವಯವ, ಅದು ಹೋಲ್ಸಮ್ ಫುಡ್. ನಮಗೆ ಊಟ ಮಾಡ್ಬೇಕಾದ್ರೆ ಅನ್ನ ಹಂಗೆ ಸಾವಯವ ಗೊಬ್ಬರ ಬೇಕೇ ಬೇಕು. ಸಾವಯವ ಗೊಬ್ಬರ ಗಿಡಕ್ಕೆ ಪೋಷಕಾಂಶ ಕೊಡೋಕಲ್ಲ ಇರೋದು, ಅದು ಕೊಡೋದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ನಾವು ಕೊಡ್ತಾ ಇರೋದು ಸಾವಯವ ಗೊಬ್ಬರ ಗಿಡಕ್ಕಲ್ಲ. ಪೋಷಕಾಂಶ ಗಿಡ ಸೂಕ್ಷ್ಮ ಪೋಷಕಾಂಶಗಳಿಗೆ ಬೇಕಾಗಿರುವಂತದ್ದು ಸಾವಯವ ಇಂಗಾಲ. ಸಾವಯವ ಇಂಗಾಲವನ್ನು ತಿಂದು ಸೂಕ್ಷ್ಮಾಣು ಜೀವಿಗಳು ಬರುತ್ತದೆ. ನಾವು ಕೊಡುವಂತಹ ಸಾವಯವ ಗೊಬ್ಬರ ಸೂಕ್ಷ್ಮಾಣು ಜೀವಿಗಳಿಗೆ. ಹಾಗಾಗಿ ಆ ಸಾವಯವ ಗೊಬ್ಬರವನ್ನ ಎಂದಿಗೂ ಕಡಿಮೆ ಮಾಡಬೇಡಿ. ಈಗಾಗಲೇ ನಮ್ಗೆ ಗೊತ್ತಿದೆ ಸಾಕಷ್ಟು ಅಡಿಕೆ ಕ್ಷೇತ್ರ ಜಾಸ್ತಿ ಆಗಿದೆ, ಅಥವಾ ಬಹುವಾರ್ಷಿಕ ಬೆಳೆಗಳ ಕ್ಷೇತ್ರ ಜಾಸ್ತಿ ಆಗಿದೆ. ಕೊಟ್ಟಿಗೆ ಗೊಬ್ಬರ ಸಾವಯವ ಮೂಲದ ವಸ್ತುಗಳನ್ನು ಕೊಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ನಾವು ಏನು ನಮ್ಮ ಪೂರ್ವಜರು ಇದ್ರ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ರು, ಅದು ಅವರಿಗೆ ವೈಜ್ಞಾನಿಕ ತಳದಲ್ಲಿ ಇತ್ತು, ಮಾಡ್ತಾ ಇದ್ರು. ಡೈರೆಕ್ಟ್ ಆಗಿ ಹೇಳಕ್ ಗೊತ್ತಾಗೇ ಇರ್ಬೋದು, ಆದ್ರೆ ಅದರಿಂದ ಒಂದು ಇದಿತ್ತು. ಈಗಾಗಲೇ ಹೇಳಿದ್ರು ನಾವು ಕೊಡ್ತಕ್ಕಂಥ ಪೋಷಕಾಂಶಗಳನ್ನ ಗಿಡ ಯೂರಿಯಾ ಅಂತ ಕೊಟ್ರೆ ಯೂರಿಯಾ ಅಂತ ಗಿಡ ತಗೊಳ್ಳೋದಿಲ್ಲ. ರಾಕ್ ಫಾಸ್ಫೇಟ್ ಅಂತ ಕೊಟ್ರೆ ರಾಕ್ ಫಾಸ್ಫೇಟ್ ಅಂತ ಗಿಡ ತಗೊಳ್ಳೋದಿಲ್ಲ. ಅಯಾನ್ ರೂಪದಲ್ಲಿ ಗಿಡ ತಗೊಳ್ತದೆ. ಅದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು. ಅದಕ್ಕೆ ಎಲ್ಲಿಂದ ಬಂತು ಅಂತ ಗೊತ್ತಾಗೋದಿಲ್ಲ, ಅದು ತಗೊಳ್ಳೋದು ಅಯಾನ್ ರೂಪದಲ್ಲಿ. ಸಾರಜನಕ ಆದ್ರೆ ನೈಟ್ರೇಟ್ ರೂಪದಲ್ಲಿ, ಅಮೋನಿಯಂ ರೂಪದಲ್ಲಿ, ರಂಜಕ ಆದ್ರೆ ಮಾನೋಫಾಸ್ಫೇಟ್ ಡೈಫಾಸ್ಫೇಟ್ ರೂಪದಲ್ಲಿ, ಪೊಟ್ಯಾಶ್ ಆದ್ರೆ ಕೆ ರೂಪದಲ್ಲಿ, ಕ್ಯಾಲ್ಸಿಯಂ Ca+, ಮ್ಯಾಗ್ನೀಷಿಯಂ ಆದ್ರೆ Mg+. ಆ ರೀತಿ ಆ ಭಾಷೆಯಲ್ಲಿ ಅದಕ್ಕೆ ಅರ್ಥ ಆಗ್ತದೆ. ಆದ್ರೆ ಇದನ್ನ ಮಾಡೋರು ಯಾರು? ಇದನ್ನ ಮಾಡುವಂತದ್ದು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮಾಣು ಜೀವಿಗಳು ಸಾವಯವ ಇಂಗಾಲವನ್ನು ತಿಂದು ಅದನ್ನ ಒಂದು ಹಂತದಲ್ಲಿ ಸಾರಜನಕವನ್ನು ಸಣ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು, ಆಮೇಲೆ ನಾವು ಉದಾಹರಣೆಗೆ ಹೇಳ್ತೀವಲ್ಲ, ಭತ್ತ ಇದ್ದಿದ್ದನ್ನ ಅಕ್ಕಿ ಇದ್ದಿದ್ದನ್ನ ಅಡಿಗೆ ಮಾಡಿ ಅನ್ನ ಮಾಡಿ ಕೊಡುವಂತ ಕೆಲಸವನ್ನ ಸೂಕ್ಷ್ಮಾಣು ಜೀವಿಗಳು. ಇದು ಒಂಥರ ಬಾಣಸಿಗರಿದ್ದಾರೆ. ಟನ್ಗಟ್ಟಲೆ ರಾಸಾಯನಿಕ ಗೊಬ್ಬರ ಹಾಕಿದ್ದೆಲ್ಲ ವೇಸ್ಟ್. ಸೂಕ್ಷ್ಮಾಣು ಜೀವಿಗಳೇ ಬೇಕು. ಸೂಕ್ಷ್ಮಾಣು ಜೀವಿಗಳಿಂದ ಅಯಾನಿಕ್ ಫಾರ್ಮ್, ಮಿನರಲೈಸೇಷನ್ ಮತ್ತೆ ಮೊಬಲೈಸೇಷನ್ ಆಗ್ಲಿಕ್ಕೆ ಸೂಕ್ಷ್ಮಾಣು ಜೀವಿಗಳು ಬೇಕು. ಸೂಕ್ಷ್ಮಾಣು ಜೀವಿಗಳು ಮೊದಲಿದ್ವು, ಈಗ ಅದನ್ನೆಲ್ಲ ನಾವೇ ನಮ್ಮ ನಿರ್ಲಕ್ಷ್ಯತೆಯಿಂದ ನಾವು ಎಲ್ಲ ಕೊಂದ್ವಿ. ಈಗ ನಮ್ಮ ಇಲಾಖೆಯಲ್ಲಿ AMC ಅಂತ ಏನ್ ಕೊಡ್ತಾ ಇದೀವಿ ಎಲ್ಲ ಅದೇ ಸೂಕ್ಷ್ಮಾಣು ಜೀವಿಗಳ ಸಮೂಹ. ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರ ಕೊಡೋದು ನಿಲ್ಲಿಸಿ ಅಂತ ಹೇಳೋದಿಲ್ಲ. ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಏನು ಪೋಷಕಾಂಶಗಳು ಏನು ಮಣ್ಣಲ್ಲಿ ಇರ್ತದೆ ಅದನ್ನ ಗಿಡಗಳಿಗೆ ಲಭ್ಯ ಆಗೋ ಹಾಗೆ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಅರ್ಕಾ ಮೈಕ್ರೋಬೆಲ್ ಕನ್ಸಾರ್ಷಿಯಂ ಹಾಕ್ಬಿಟ್ಟೆ ಅಂದ ತಕ್ಷಣ ಸಾವಯವ ಗೊಬ್ಬರ ಕೊಡೋದೇ ಬೇಡ, ರಾಸಾಯನಿಕ ಗೊಬ್ಬರ ಕೊಡೋದೇ ಬೇಡ ಅಂತ ಅರ್ಥ ಅಲ್ಲ. ಅದು ನೀವು ಒಂದ್ 2 ವರ್ಷ ಸರಿಯಾಗಿ ಬಳಕೆ ಮಾಡಿ ತೇವಾಂಶವನ್ನು ಸರಿಯಾಗಿ ಕಾಪಾಡಿಕೊಂಡು ಸಾವಯವ ಇಂಗಾಲ ಅಂದ್ರೆ ಸಾವಯವ ಗೊಬ್ಬರವನ್ನ ಸರಿಯಾಗಿ ಕಾಪಾಡಿಕೊಂಡು ಕೊಟ್ರಿ ಅಂತ ಆದ್ರೆ 1 ಅಥವಾ 2 ವರ್ಷಕ್ಕೆ ನೀವು ಬಳಕೆ ಮಾಡುವಂತಹ ರಾಸಾಯನಿಕ ಗೊಬ್ಬರದಲ್ಲಿ 20 ರಿಂದ 25% ಕಡಿಮೆ ಬಳಕೆ ಮಾಡಿದ್ರೆ ಸಾಕು. ಈಗಾಗಲೇ ಹೇಳ್ತಾ ಇದ್ರು ಸಾವಯವ ಇಂಗಾಲ ಮಣ್ಣು ಟೆಸ್ಟ್ ಮಾಡಿಸಿದಾಗ ಕನಿಷ್ಠ 0.5% ಇರಬೇಕು. ಕನಿಷ್ಠ 0.5%. ಬಹುಶಃ ನಾವು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ. ಸಾವಯವ ಇಂಗಾಲದ ಪ್ರಮಾಣ 0.5% ಗಿಂತ ಕಡಿಮೆ ಇದೆ. ಬಹುಶಃ ನಮ್ಮ ಆವರೇಜ್ ಸಿದ್ದಾಪುರ ತಗೊಂಡ್ರೆ ಜಾಸ್ತಿ ಇರಬಹುದು, ಆದ್ರೂ ಸಾವಯವ ಇಂಗಾಲ ಬಹಳ ಇಂಪಾರ್ಟೆಂಟ್. ಈಗಾಗಲೇ ಹೇಳಿದೆ ನಾನು, ಸೂಕ್ಷ್ಮಾಣು ಜೀವಿಗಳಂದ್ರೆ NPK ಕನ್ಸಾರ್ಷಿಯಂ, ಮೈಕ್ರೋಬೆಲ್ ಕನ್ಸಾರ್ಷಿಯಂ ಇರ್ಬೋದು. ಅಂದ್ರೆ ಸಾರಜನಕವನ್ನ ಮೈಕ್ರೋಬೆಲ್ ಕನ್ಸಾರ್ಷಿಯಂ ಅಂದ್ರೆ ಇದರಲ್ಲಿ ಸಾರಜನಕ ಸ್ಥಿರೀಕರಣ ಮಾಡತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ರಂಜಕವನ್ನ ಕರಗಿಸಿಕೊಡುವಂತಹ ಸೂಕ್ಷ್ಮಾಣು ಜೀವಿಗಳು, ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇದರಲ್ಲಿರ್ತದೆ. ಅದೇ ರೀತಿ ಸುಡಮಾನಸ್ ಇರ್ಬೋದು. ವ್ಯಾಮ್ ಅಂದ್ರೆ ಅದೊಂದು ಶಿಲೀಂಧ್ರ, ಬೇರೆ ಹಾಗೆ ಮಣ್ಣಲ್ಲಿ ಬೆಳೆದು ಗಿಡಕ್ಕೆ ಸುಮಾರು ಒಂದು 3-4 ಅಡಿ ದೂರಕ್ಕೆ ಹೋಗಿ ಎಲ್ಲ ಇರ್ತಕ್ಕಂಥ ರಂಜಕವನ್ನು ಎಳ್ಕೊಂಬಂದು ಕೊಡ್ತದೆ, ನೀರನ್ನ ಎಳ್ಕೊಂಬಂದು ಕೊಡ್ತದೆ. ಹೀಗೆ ಸಾಕಷ್ಟು ಬ್ಯಾಸಿಲಸ್ ಮತ್ತು ಟ್ರೈಕೋಡರ್ಮಾ ಈ ಎಲೆಚುಕ್ಕೆ ರೋಗ ಇರ್ತಕ್ಕಂಥ ಸಂದರ್ಭದಲ್ಲಿ ಹನಿ ನೀರಾವರಿ ಮೂಲಕ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ.
ಟ್ರೈಕೋಡರ್ಮಾ ಇದು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತದೆ. ಸಣ್ಣ ಮಟ್ಟಿಗೆ ಪೋಷಕಾಂಶಗಳನ್ನು ಕೊಡ್ತದೆ. ಬ್ಯಾಸಿಲಸ್ ಅಷ್ಟೇ, ಎಲೆಚುಕ್ಕೆ ರೋಗದಲ್ಲಿ ಬ್ಯಾಸಿಲಸ್ ಸಬ್ಟಿಲಿಸ್ ಕೆಲವೊಬ್ರು ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಏನು ಈ ಸೂಕ್ಷ್ಮಾಣುಜೀವಿಗಳ ಸಿಂಪಡಣೆ ಇಲ್ಲ ಅಂದ್ರೆ ಎಫೆಕ್ಟ್ ನಿಧಾನ, ಅಷ್ಟು ಸಡನ್ ಆಗಿ ಆಗೋದಿಲ್ಲ, ಸ್ವಲ್ಪ ನಿಧಾನ. ಆದ್ರೆ ಮಣ್ಣಿನಲ್ಲಿ ನಾವು ಇದನ್ನ ಬಳಕೆ ಮಾಡಿ ನಮ್ಮ ಮಣ್ಣಿನ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿ ಬೇರೆ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಈಗಾಗಲೇ ಹೇಳಿದ್ವಿ ನಾವು ಇಂಗಾಲ ಮತ್ತು ಸಾರಜನಕದ ಅನುಪಾತ. ನಾ ಕೆಲವೊಂದು ಇದಾಗಿ ಹೇಳ್ತೀನಿ, ಯಾಕೆಂದ್ರೆ ಎಲೆಚುಕ್ಕೆ ರೋಗದ ಬಗ್ಗೆ ಹೇಳಿ 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 ನಿಮಗೂ ಕೇಳಿ ಬೇಜಾರು ಬಂದಿದೆ, ನನಗೂ ಹೇಳಿ ಬೇಜಾರು ಬಂದಿದೆ. ಹಾಗಾಗಿ ಕೆಲವೊಂದು ಮಾಹಿತಿಗಳನ್ನ ಒಂದಷ್ಟು ಜನನಾದ್ರೂ ತಿಳ್ಕೊಂಡ್ರೆ ಅನುಕೂಲ ಅಂತ ನಂಗೆ ಅನ್ಸುತ್ತೆ. CN ರೇಷಿಯೋ, ಇಂಗಾಲ ಮತ್ತು ಸಾರಜನಕದ ಅನುಪಾತ. ನೀವು ಹಸಿರೆಲೆ ಗೊಬ್ಬರ ತಗೊಂಡ್ರೆ 31 ಇರ್ತದೆ. ಅದೇ ಅಡಿಕೆ ಸಿಪ್ಪೆ ಅಥವಾ ಬೇರೆ ಕಾಯಿ ಪಿತ್ತೆಲ್ಲ ತಗೊಂಡ್ರೆ 101 ಇರ್ಬೋದು, 101. ಹಾಗಾಗಿ 101 ಇದ್ದಿದ್ದು ಸುಮಾರು 15:1 ಅಥವಾ 21 CN ರೇಷಿಯೋ ಆದ್ರೆ ಮಾತ್ರ ಅದು ಗಿಡಕ್ಕೆ ಲಭ್ಯ ಆಗ್ತದೆ. ಅದು 101 ಇದ್ದಿದ್ದು 15:1 ಆಗಬೇಕಾದ್ರೆ ಅದಕ್ಕೆ ಸಾರಜನಕ ಬೇಕು. ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಮಾಡ್ತದೆ. ಜಸ್ಟ್ ಯೋಚನೆ ಮಾಡಿ, ಸೂಕ್ಷ್ಮಾಣು ಜೀವಿಗಳು ಇವತ್ತು ನಮ್ಮ ಇದರಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಯಾರೋ ನಾಯಿ ಸತ್ತಿತ್ತು, ಅದನ್ನ ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಮಾಡಲಿಲ್ಲ ಅಂದ್ರೆ ಆ ಸತ್ತು ನಾಯಿ 1000 ವರ್ಷ ಹಂಗೆ ಇರ್ತದೆ. ನಾವು ಹಾಕಿದಂತ ಸೋಗೆ ಅದನ್ನ ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಮಾಡಿ ಅದನ್ನ ತಿಂದು ಹಾಕ್ತಾ ಇದ್ರೆ ಆ ಸೋಗೆ ಕರಗೋದಿಲ್ಲ. ಏನ್ ಪ್ಲಾಸ್ಟಿಕ್ ಏನ್ ಸಮಸ್ಯೆ ಆಗ್ತಾ ಇದ್ದಿಲ್ಲ, ಪ್ಲಾಸ್ಟಿಕ್ ತಿನ್ಲಿಕ್ಕೆ ಯಾವುದು ಕಂಡಿಡಿತಾ ಇದ್ದಾರೆ. ಆದ್ರೆ ಈ ಎಲ್ಲ ಸಾವಯವ ತ್ಯಾಜ್ಯಗಳನ್ನ ಅವೇನಾದ್ರು ಸ್ಟ್ರೈಕ್ ಮಾಡಿ ಒಂದಿನ, ನಾನು 1 ವರ್ಷ ಸ್ಟ್ರೈಕ್ ಮಾಡ್ಬಿಡ್ತು ಅಂತ ಹೇಳಿ ನಾವ್ ಯಾರು ಮಾಡೋದಿಲ್ಲ ಅಂತ ಹೇಳಿ ಸ್ಟ್ರೈಕಿಗೆ ಹೋಯ್ತು ಅಂದ್ರೆ ನಮ್ಮ ಕಥೆನೇ ಮುಗೀತು. ಅಂದ್ರೆ ರೈತರು, ಪೇಟೆಯಲ್ಲಿರೋ ಎಲ್ಲರ ಕಥೆನೂ ಮುಗೀತು. ಸತ್ವದ ವಸ್ತುಗಳೆಲ್ಲ ಹಂಗೆ ಇರ್ತದೆ. ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಅಷ್ಟು ಇಂಪಾರ್ಟೆಂಟ್. 100ರಿಂದ 1 ಇರ್ಬೋದು, 80ರಿಂದ 1 ಇರ್ಬೋದು, ಅದನ್ನ 21ಕ್ಕೆ ತರುವಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಇದು ಜಾಸ್ತಿ. ಹಾಗಾಗಿ ಕಳೆತ ಗೊಬ್ಬರವನ್ನು ಹಾಕಿ ಅಂತ ಹೇಳ್ತೀವಿ. ಅದು ಕಳಿಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಒಳಗಾಗಿ ವಿಘಟನೆಯ ಹೊಂದಿ 20 ಇಂಗಾಲಕ್ಕೆ 1 ಸಾರಜನಕದ ಪ್ರಮಾಣ. ಆ ರೀತಿ ಇದ್ದಾಗ ಮಿನರಲೈಸೇಷನ್ ಮತ್ತೆ ಮೊಬಿಲೈಸೇಷನ್ ಆಗಿ ಎಲ್ಲಾ ಪೋಷಕಾಂಶಗಳು ಮತ್ತೆ ಆ ಸೂಕ್ಷ್ಮಾಣು ಜೀವಿಗಳು ಸತ್ತಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮಣ್ಣಿಗೆ ಹೋಗ್ಲೇಬೇಕು, ಗಿಡಕ್ಕೆ ಲಭ್ಯ ಆಗ್ತದೆ. ಹೀಗೆ ನೀವು ಇನ್ನೊಂದೇನ್ ಮಾಡ್ಬೋದು, ಕೊಡ್ತಕ್ಕಂಥ ಕಾಂಪೋಸ್ಟ್, ನೀವು ಸಾವಯವ ಗೊಬ್ಬರ ಏನ್ ಕೊಡ್ತಾ ಇದ್ರಿ ಅದಕ್ಕೆ ಈ ವ್ಯಾಮ್ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಬ್ಯಾಸಿಲಸ್ ಇರ್ಬೋದು, ಇವನ್ನೆಲ್ಲ ಹಾಕಿ ಎನ್ರಿಚ್ ಮಾಡ್ಬೋದು. ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನೇ ಆ ಇದರಲ್ಲಿ ಹಾಕಿ, ಯಾವುದು ನಿಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕಿ ಅದನ್ನ ಸಂಪತ್ಭರಿತ ಮಾಡಿ ಕೊಡ್ಬೋದು. ಇದೇ ದೊಡ್ಡ ಕೆಲಸ ಅಲ್ಲ, ಬಹಳ ಖರ್ಚು ಆಗೋದಿಲ್ಲ. ಹೀಗಾಗಿ ಬರೀ ಸಿಂಪಡಣೆ ಮಾಡೋದು ಒಂದೇ ಯೋಚನೆ ಮಾಡೋದಲ್ಲ. ಈ ರೀತಿ ಕಾಲಮಾನ ಬದಲಾಗ್ತಾ ಇದೆ ಅಂದ್ರೆ ಇದರಲ್ಲಿ ಫಸ್ಟ್ ಯಾವುದೂ ಇಲ್ಲ. ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಇರಬೇಕು. 1 ಗ್ರಾಮ್ ಮಣ್ಣಲ್ಲಿ ಸುಮಾರು 1 ಕೋಟಿ ಸೂಕ್ಷ್ಮಾಣು ಜೀವಿಗಳು ಇರ್ತದೆ, ಬರೀ ಈ 1 ಗ್ರಾಮ್. ಅಂದ್ರೆ ದೊಡ್ಡ ಬ್ರಹ್ಮಾಂಡನೇ ಇದೆ ಮಣ್ಣಲ್ಲಿ. ಮಣ್ಣಿಗೆ ಜೀವ ಇಲ್ಲ, ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಂದನೇ ನಾವು ಎಲ್ಲ ಏನಿದೆ ನಾವು ಉತ್ಪಾದನೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಬಗ್ಗೆ ಯೋಚನೆ ಮಾಡಿ. ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರದ ಎನ್ರಿಚ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, 2 ಬೆಳೆ ಇದ್ದಾಗ ಒಂದು 1 ಎಕರೆ ತೋಟ ಇದೆ ನಂದು, ಅರ್ಧ ಎಕರೆಗೆ ಈ ವರ್ಷ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ, ಪಾಲು ಅರ್ಧ ಎಕರೆ ಕೊಟ್ಟಿಗೆ ಗೊಬ್ಬರ ಈ ವರ್ಷ ಕೊಡ್ತೀನಿ, ಅದಕ್ಕೆ ಕೃಷಿ ಮಾಡ್ತೀನಿ. ಇನ್ನರ್ಧ ಎಕರೆ ಮುಂದಿನ ವರ್ಷ. ಅಂದ್ರೆ ಊಟ ನಾವು ಹೇಗೆ ನಾವು ಬಿಡೋದಿಲ್ಲ, 3 ಹೊತ್ತು ಊಟ ಮಾಡ್ತೀವಿ. ತೋಟಕ್ಕೆ ಮಾತ್ರ ಬೇರೆ ತರ ಅರ್ಧ. ಅಂದ್ರೆ ನಮ್ಗೆ ಅನುಕೂಲ, ನಮ್ಗೆ ಆರ್ಥಿಕ ಕಷ್ಟನೂ ಇರ್ಬೋದು. ಅರ್ಧ ತೋಟ ಹಸ್ಕೊಂಡೇ ಇರ್ತದೆ, ನಮಗೆ ಬೇಕಾದಷ್ಟು ಕೊಡ್ತಾ ಇಲ್ಲ. ಆಮೇಲೆ ಅಡಿಕೆ ಜೊತೆ ಕಾಳುಮೆಣಸಿದೆ. ಕಾಳುಮೆಣಸೇನು ಅದು ಬರ್ತದೆ, ಬರೋದಿಲ್ಲ. ಒಂದೇ ತಟ್ಟೆಯಲ್ಲಿ 2 ಜನ ಊಟ ಮಾಡ್ತಾ ಇರ್ತಾರೆ. ಒಂದೇ ತಟ್ಟೆಯಲ್ಲಿ ಒಬ್ಬನ ಊಟ ಮಾಡೋದಕ್ಕೂ ಒಂದೇ ತಟ್ಟೆಯಲ್ಲಿ 2 ಜನ ಊಟ ಮಾಡೋದಕ್ಕೂ ಡಿಫ್ರೆನ್ಸ್ ಏನು? ಹಾಗಾಗಿ ಕಾಳುಮೆಣಸು 3 ವರ್ಷ ಸತ್ತೋಗ್ತದೆ ಹೇಳ್ತಾರೆ. 3 ವರ್ಷಕ್ಕೆ ಯಾಕೆ ಸಾಯ್ತದೆ? ಅಡಿಕೆ ಹೆಚ್ಚಿಗೆ ಇಳುವರಿ ಬಂದಾಗ ಕೊಳೆ ರೋಗ ಬರ್ತದೆ ಅಂತಾರೆ. ಯಾಕೆ? ಗಿಡ ಸೋತೋಗಿರ್ತದೆ. ಇರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ತಗೊಂಡು ಅದು ಫೋರ್ಸ್ ಇಂದ ಅಡಿಕೆ ಕೊನೆಗೆ ಒಗ್ಗಟ್ಟಿರ್ತದೆ. ಸಣ್ಣದು ಒಂದು ಹೆಚ್ಚು ಕಡಿಮೆ ಆದ್ರೂ ರೋಗ ಬರ್ತದೆ. ಕಾಳುಮೆಣಸಿಗೂ ಅಷ್ಟೇ. ನಾವು 2 ಜನಕ್ಕೆ ಕೊಡುವಂತ ಆಹಾರ ಕಾಳುಮೆಣಸಿಗೆ ಅಡಿಕೆಗಿಂತ ಜಾಸ್ತಿ ಪೋಷಕಾಂಶ ಬೇಕು. ನಾವು ಕಾಳುಮೆಣಸು ಬರೋದಿಲ್ಲ ಅನ್ಕೊಡ್ತೀವಿ, ಕಾಳುಮೆಣಸು ಮಾಡೋಕ್ಕಾಗಲಿಲ್ಲ. ರೋಗ ಯಾಕೆ ಬರ್ತಾ ಇದೆ? ಸಿಂಪರಣೆ ಒಂದೇ ಅಲ್ಲ,
ನಾವು ಮಾಡ್ತಕ್ಕಂಥ ಹಲವಾರು ತಪ್ಪುಗಳು. ಅದು ಪ್ರಮುಖವಾಗಿ ಪೋಷಕಾಂಶಗಳನ್ನ ಕೊಡೋದೇ ಇಲ್ಲ, ಕಾಳುಮೆಣಸಿಗೆ ಕೊಡೋದೇ ಇಲ್ಲ. ಅಡಿಕೆಗಿಂತ ಜಾಸ್ತಿ ರೇಟ್ ಇದೆ ಇವತ್ತು. ಅಡಿಕೆ ಕೊಳೆ ರೋಗ ಇದೆ, ಎಲೆ ಚುಕ್ಕೆ ರೋಗ ಇದೆ. ನಾಳೆ ಧಾರಣೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾಳೆ ಧಾರಣೆ, ನಾನು ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ವಿ. ಶಿರಾದಲ್ಲಿ 3 ವರ್ಷದಲ್ಲಿ 6,000 ಹೆಕ್ಟರ್ ಅಡಿಕೆ ಪ್ರದೇಶ ಹೆಚ್ಚಾಗಿದೆ. ನಾನೇನು ಓದ್ತಾ ಇದ್ದೆ 6,000 ಹೆಕ್ಟರ್ ಒಟ್ಟಿದೆ ಅಂತ. ಅಲ್ಲ, 3 ವರ್ಷದಲ್ಲಿ 6,000 ಹೆಕ್ಟರ್ ಹೆಚ್ಚಿಗೆ ಆಗಿದೆ. ನಮ್ಮದು ತಲೆತಲಾಂತರದಿಂದ ಸಿದ್ದಾಪುರ ತಾಲೂಕಿನಲ್ಲಿ ಕೃಷಿ ಮಾಡ್ತಾ ಬರ್ತಾ ಇದೀವಿ. 5,800 ಹೆಕ್ಟರ್ ಸಿದ್ದಾಪುರ ತಾಲೂಕಿನ ಇದು. ಬಹುಶಃ ನೀವು 3 ತಲೆಮಾರು 4 ತಲೆಮಾರು ಅಡಿಕೆ ಕೃಷಿ ಇರೋದು ಅಂದ್ರೆ 8 ಲಕ್ಷದ ಮೇಲೆ ಅಡಿಕೆ ಕ್ಷೇತ್ರ ಆಗೋಗಿದೆ ಕರ್ನಾಟಕದಲ್ಲಿ. ಆಂಧ್ರದಲ್ಲಿ ಎಷ್ಟಿದೆ, ತೆಲಂಗಾಣದಲ್ಲಿ ಎಷ್ಟಿದೆ, ತಮಿಳುನಾಡಲ್ಲಿ ಎಷ್ಟಿದೆ, ಕೇರಳದಲ್ಲಿ ಎಷ್ಟಿದೆ, ಈಶಾನ್ಯ ಭಾಗದಲ್ಲಿ ಪುಕ್ಕಟೆ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲ. ಧಾರಣೆಯ ಏನ್ ಹೇಳಿದ್ರೆ ಅನಿಶ್ಚಿತತೆ ಯಾವಾಗಲೂ ಇದೆ. ಹಾಗಾಗಿ ಕಾಳುಮೆಣಸು ಯಾಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು? ಕೆಲವೊಂದು ಸೂಕ್ಷ್ಮ ಅಂದ್ರೆ ಹಲವಾರು ಸೊಸೈಟಿಗಳು ಇಲಾಖೆಯಿಂದನೂ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ನಾವು ಬೆಳೆದಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ಕಾರ್ಮಿಕರ ಕೊರತೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ಇದ್ದೇ ಇದೆ. ನಾವು ಅಂದ್ರೆ ಕೃಷಿಯಲ್ಲಿ ನಾವು ಏನಾದ್ರೂ ಒಂದು ಮುಂದುವರಿಬೇಕು, ಇದನ್ನೇ ನಾವು ನಂಬ್ಕೊಂಡಿದೀವಿ ಅಂದ್ರೆ ಒಂದೆರಡು ಬೆಳೆಗಳ ಬಗ್ಗೆ ಹೋಗೋದು ಅನಿವಾರ್ಯ. ಹಾಗೆ ಹೆಚ್ಚಿನ ಇಳುವರಿ 2 ಕೆಜಿಗಿಂತ ಹೆಚ್ಚಿಗೆ ಅಡಿಕೆ ಇಳುವರಿ ಬರ್ತಾ ಇದೆ ಒಂದು ಮರದಲ್ಲಿ ಅಂದ್ರೆ ಅದಕ್ಕೆ 1.5 ಪಟ್ಟು ಹೆಚ್ಚಿಗೆ ಪೋಷಕಾಂಶಗಳು ಬೇಕು. ನಾವು ಕೊಟ್ಟಷ್ಟೇ ಕೊಟ್ಟು ನಾ ಕೊಡೋದೇ ಇಷ್ಟೊಂದು ಹೆಚ್ಚಿಗೆ ಬಿಡು ಅಂದ್ರೆ ಎಲ್ಲಿ ಬಿಡ್ತದೆ? ಬ್ಯಾಂಕ್ ಅಕೌಂಟ್ ಅಲ್ಲಿ 100 ರೂಪಾಯಿ ಇದೆ, 110 ರೂಪಾಯಿ ತೆಗಿಯಕ್ ಬರುತ್ತಾ? ಗೋಡಿ ಏನಾದ್ರು ಬರ್ಬೋದು, ಎಷ್ಟು ಅಂತ ತೆಗಿತೀರಿ? 200 ರೂಪಾಯಿ ತೆಗಿಯಕ್ ಬರುತ್ತಾ? ATM ಇದೆ ಅಂತ ಡ್ರಾ ಮಾಡಕ್ ಬರುತ್ತಾ? ಮಣ್ಣಲ್ಲಿ ಎಷ್ಟಿದೆ ಅಷ್ಟು ಕೊಡ್ತದೆ ಅಷ್ಟೇ. ನೀವು ಮಣ್ಣಿಗೆ ಹಾಕಿದ್ರೆ ವಾಪಸ್ ಅದು ಹೋಗ್ತದೆ. ಮಣ್ಣಿಗೆ ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಇವತ್ತು ಏನು ಎಲೆ ಚುಕ್ಕೆ ರೋಗಕ್ಕೆಲ್ಲ ನೀವು ಏನು ಲಾಲನೆ ಪಾಲನೆ ಮಾಡ್ತಾ ಇದ್ದಾರೆ ಅದು ಮೋಸ್ಟ್ಲಿ ಎಲ್ಲೂ ವೇಸ್ಟ್ ಆಗೋದಿಲ್ಲ. ಒಂದು ಹವಾಮಾನ ಸರಿಯಾಗಿ ಪೂರಕವಾದ ವಾತಾವರಣ ಇದ್ರೆ ನಿಮಗದು ವಾಪಸ್ ಯಾವತ್ತೂ ನಾವು ಭೂಮಿ ತಾಯಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ಯಾವತ್ತೂ ಮೋಸ ಮಾಡೋದಿಲ್ಲ. ನಾವು ಬೇಕಾದಂತ ಇದನ್ನ ಕೊಟ್ಟು ಈಗಾಗಲೇ ಹೇಳಿದ್ರು ಮಣ್ಣಲ್ಲಿ 5% ಖನಿಜಾಂಶ, 45% ಖನಿಜಾಂಶ, ಬರೀ 5% ಸಾವಯವ ಅಂಶ ಇರಬೇಕು, 25% ಗಾಳಿ, 25% ನೀರು, ಒಳ್ಳೆಯ ಮಣ್ಣು ಅಂದ್ರೆ ಬರೀ 5% ಸಾವಯವ ಅಂಶ ಇದ್ರೆ ಸಾಕು. ನಮ್ಗೆ 5% 0.5% ಇವತ್ತು ಇಲ್ಲ, ಸಾವಯವ ಇಂಗಾಲ ಇಲ್ಲ. ಹಾಗಾಗಿ ಅದರ ಬಗ್ಗೆ ಗಮನ. ಮಣ್ಣಲ್ಲಿ 25% ಗಾಳಿ ಅಂತಂದು, ಗಾಳಿ ಯಾಕೆ ಬೇಕು ನಮಗೆ? ಉಸಿರಾಡಕ್ಕೆ ಯಾಕೆ ಬೇಕು? ನಾವು ಉಸಿರಾಡಕ್ಕೆ ನಮಗೆ ಗಾಳಿ ಬೇಕೇ ಬೇಕು. ಆಮ್ಲಜನಕ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಗಿಡಗಳ ಬೇರು ಹಾಗೆ ಅದು ಉಸಿರಾಡ್ತದೆ, ಅದಕ್ಕೆ ಆಮ್ಲಜನಕ ಇಲ್ಲದೆ ಅದು ಬಾಳೋದಿಲ್ಲ. ಸೂಕ್ಷ್ಮಾಣು ಜೀವಿಗಳ ಮಣ್ಣಲ್ಲಿದೆ, ಅದಕ್ಕೆ ಉಸಿರಾಡಕ್ಕೆ ಏರೋಬಿಕ್ ಯಾವ ಸೂಕ್ಷ್ಮಾಣು ಜೀವಿಗಳಿದೆ ಬ್ಯಾಕ್ಟೀರಿಯಾಗಳು, ಅದಕ್ಕೆ ಆಮ್ಲಜನಕ ಬೇಕೇ ಬೇಕು. ಆಮ್ಲಜನಕ ಇದ್ರೆ ಪೋಷಕಾಂಶಗಳನ್ನ ಗಿಡ ತಗೋತದೆ. ಹಾಗೆ ನೀರಿನ ಚಲನೆ ಮಣ್ಣಲ್ಲಿ ಆಗ್ತದೆ. ಇಡೀ ನೀರು ನಿಂತ್ಕೊಂಡಿದ್ರೆ ಸಾರ್ವಜನಿಕ ಆಮ್ಲಜನಕದ ಕೊರತೆಯಿಂದಾಗಿ ಹಲವಾರು ತೊಂದರೆಗಳು ಉಂಟಾಗ್ತದೆ. ಈಗಾಗಲೇ ಗೊತ್ತಿದೆ, ನಾವು ಗಾಳಿ ಆಡುವಿಕೆ ವಿಷಯ ಬಂದಾಗ ಬಸ್ಸಿಗಾರರೇ ಹೇಳಿದ್ರು. ಗದ್ದೆ ತೋಟದಲ್ಲಿ ನಾವು ಬಹಳಷ್ಟು ಕಡೆ ನೋಡ್ತಾ ಇದೀವಿ, ಹೊಸ ಗದ್ದೆಯಲ್ಲಿ ಕೆಲವೊಬ್ರು ಭತ್ತದ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ. ಮಣ್ಣು ತುಂಬಿಸಿ ಮಾಡ್ಕೊಳ್ಳಿಕ್ಕೆ, ಎತ್ತರ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಯಾರೋ ಒಬ್ನು 1 ಎಕರೆ ಇದೆ, ಎತ್ತರನೇ ಮಾಡ್ಕೊಳ್ಳಿಲ್ಲ, ಇಲ್ಲ 1 ಅಡಿ ಮಣ್ಣು ಹಾಕುತ್ತಾರೆ, ಅಲ್ಲೇ ನೆಡ್ತಾರೆ. ಕೊನೆಗೆ ಭತ್ತನೂ ಇಲ್ಲ, ಈ ಕಡೆ ಅಡಿಕೆನೂ ಇಲ್ಲ. ಅಡಿಕೆ ಒಂದು 3-4 ವರ್ಷಕ್ಕೆ ಇಳಿಮುಡಿಗೆ ಬರ್ತದೆ, ಬೇರುಳ ಬರ್ತದೆ, ಅದನ್ನ ನಿಯಂತ್ರಣ ಮಾಡೋಕೆ ಆಗುತ್ತೆ. ಬಸಿಗಾಲುವೆ ಕನಿಷ್ಠ ಎಲ್ಲಿ ತಗ್ಗು ಪ್ರದೇಶ ಇದೆ ಸಾಂಪ್ರದಾಯಿಕ ತೋಟಗಳಲ್ಲಿ ಸಾಧ್ಯ ಆದಷ್ಟು ಬರಣದ ಮಧ್ಯೆ ಕಾಡಿಗೆ 3 ಅಡಿ ಇರಲೇಬೇಕು. 3 ಅಡಿ ಇರಲೇಬೇಕು. ಇದರಿಂದಾಗಿ ನೀರು, ಎಕ್ಸೆಸ್ ನೀರು ಬಸ್ತೋಗ್ತದೆ, ಬೇರು ಉಸಿರಾಡ್ತದೆ, ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ. ಅಡಿಕೆ ಅಂತೂ ನೀರು ನಿಲ್ಲೋದನ್ನ, ಕಾಳು ಮೆಣಸು ಅಷ್ಟೇ 20 ನಿಮಿಷ ನೀರು ನಿಂತರೆ ಕಾಳು ಮೆಣಸು ತಡ್ಕೊಳ್ಳೋದಿಲ್ಲ, ಸತ್ಯ ಹೋಗ್ತದೆ. ಕಾಳು ಮೆಣಸಿನ ಬೇರುಗಳು ಬಸ್ಟ್ ಆಗ್ತದೆ. ಹಾಗಾಗಿ ಬಸಿಗಾಲುವೆ ಬಹಳ ಮುಖ್ಯವಾದದ್ದು, ಅತಿ ಮುಖ್ಯವಾದದ್ದು ಬಸಿಗಾಲುವೆ. ನೀವು ಯಾವ ರೀತಿ ಹೇಗೆ ಮಾಡ್ಕೊತೀರಿ ನೋಡಿ. ಹಳೆ ಗದ್ದೆ ತೋಟದಲ್ಲಂತೂ ಬಹಳಷ್ಟು ಜನ ನೋಡಿದ್ವಿ. ಹೊಸ ತೋಟ ಏನೊಂದು more than 50% ಎಲ್ಲಿ ಗದ್ದೆ ತೋಟದಲ್ಲಿ ಮಾಡಿದ್ದಾರೆ ಎಲ್ಲ ಕಡೆ ಸಮಸ್ಯೆ ಇದೆ. ಮೇನ್ ಸಮಸ್ಯೆ ಬಸಿಗಾಲುವೆ. ಅವ್ರಿಗೆ ಎತ್ತರ ಮಾಡಕ್ ಆಗೋದಿಲ್ಲ, ಮುಂದ್ಗಡೆ ತಗ್ಗದೆ. ಅವರು ತೋಟ ಹಾಕಬೇಕಾದ್ರೆ ಒಂದು 4-5 ಅಡಿ ಮಣ್ಣು ಹಾಕ್ಬೇಕು ಅಂದ್ರೆ ದುಡ್ಡು ಬೇಕು, ಹಾಕೊಂಡಿಲ್ಲ. ಈಗ ಕಷ್ಟ ಆಗ್ತಾ ಇದೆ. ಬೇರುಳ ಮತ್ತೆ
ಹಿಡಿಗುಂಡಿಗೆ, ಅದ್ರ ಜೊತೆ ಸಾಲದು ಅಂತ ಹೇಳಿದ್ರೆ ಎಲೆಚುಕ್ಕಿ. ಹೀಗೆ ನೀರು ಅಷ್ಟೇ. ನಾವು ಹೇಳ್ತಾ ಇದೀವಿ ನೀರು, ಹನಿ ನೀರಾವರಿ ಸೂಕ್ತ. ಹನಿ ನೀರಾವರಿ ಅಂದ ತಕ್ಷಣ ನಮ್ಮಲ್ಲಿ ಏನ್ ಹೇಳ್ತಾರೆ, ಅದು ಬ್ಲಾಕ್ ಆಗ್ತದೆ, ಹಂಗಾಗ್ತದೆ, ಹಿಂಗಾಗ್ತದೆ ಅಂತಾರೆ. ಬಯಲುಸೀಮೆಯಲ್ಲಿ ಏನ್ ನೋಡ್ತಾ ಇದೀವಿ ನೀವು, ಇಷ್ಟು ಪ್ರದೇಶ ಅಡಿಕೆ ಬರ್ತಿತ್ತ, ಅಲ್ಲಿ ಯಾರು ಸ್ಪ್ರಿಂಕ್ಲರ್ ಮಾಡಿಲ್ಲ. ಸ್ಪ್ರಿಂಕ್ಲರ್ ಮಾಡೋ ಅಷ್ಟು ಅವ್ರಿಗೆ ನೀರಿಲ್ಲ. ಹನಿ ನೀರಾವರಿ ದಾಳಿಂಬೆ ಎಷ್ಟು ಪ್ರದೇಶದಲ್ಲಿ ಬಂದಿದೆ ಇವತ್ತು. ದೊಡ್ಡ ಕ್ರಾಂತಿ ಆಗಿರೋದು ಹನಿ ನೀರಾವರಿ. ಇಸ್ರೇಲ್ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಳೆನೇ ಇಲ್ಲ. ಆದ್ರೆ ನಮಗೆ ಬೇಕಾದಷ್ಟು ನೀರಿದೆ ಅನ್ನೋ ಭ್ರಮೆಯಲ್ಲಿ ನಾವು ಸ್ಪ್ರಿಂಕ್ಲರ್ ಓಡಿಸ್ತಾ ಇದೀವಿ. ನಮಗೆ ಗೊತ್ತಿಲ್ಲದ ಹಾಗೆ ನೀರನ್ನ ಜಾಸ್ತಿ ಕೊಟ್ಟು ನಮ್ಮ ತೋಟದಲ್ಲಿ ನಾವೇ ಎಲೆಚುಕ್ಕೆ ರೋಗ ಮತ್ತೆ ಕೊಳೆ ರೋಗವನ್ನ ನಾವೇ ಕೃಷಿ ಮಾಡ್ತಾ ಇದ್ದೀವಿ. ಆ ಶಿಲೀಂಧ್ರನ ನಾವೇ ನಮ್ಮ ತೋಟದಲ್ಲಿ ಪ್ರತಿ ವರ್ಷ ಅದನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ದೀವಿ. ನೀರು ಜಾಸ್ತಿ ಅಂತಾರೆ, ನೀರು ಜಾಸ್ತಿ ಕೊಡೋದು ಅಂದ್ರೆ ಇದು ಎಲ್ಲರೂ ಮಾಡ್ತಾ ಇದ್ದೀನಿ ಅಂತ ನಾ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ಕೆಲವೊಬ್ರು ಹಾಗಾಗಿ ನೀರನ್ನು ಕೊಡುವಂಥದ್ದು ನೀವು ಯಾವುದೋ ಜನವರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆದಷ್ಟು ಈ ಎಲೆಚುಕ್ಕೆ ರೋಗ ಕೊಳೆ ರೋಗ ಇರೋದ್ರಿಂದ ಸ್ವಲ್ಪ ಮುಂದೆ ಹೋಗ್ತದೆ. ಹಂಗಂತೇಳಿ ತೋಟವನ್ನ ಒಣಗಿಸಿ ಹಾಳು ಮಾಡ್ಕೊಳ್ಳಿ ಅಂತಲ್ಲ, ಸ್ವಲ್ಪ ಮುಂದ್ಕೊಡಿ. ನೀರನ್ನ ಇವತ್ತು ಒಂದ್ ದಿವಸ ಒಂದು ತೋಟಕ್ಕೆ ಡ್ರಿಪ್ ಮೂಲಕ ಒಂದು 10 ಲೀಟರ್ ಕೊಡ್ತಾ ಇದ್ದೀವಿ ಅಂದ್ರೆ 2 ದಿನಕ್ಕೆ ಒಂದ್ಸತಿ ದಿವಸ 5 ಲೀಟರ್ ನೋಡಿ. ನಿಮ್ಗೆ ಅನುಕೂಲ, ಕರೆಂಟ್ ಇದೆ, ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಅಂದ್ರೆ ಒಂದೇ ಸತಿ ಡ್ರೈ ಆಗೋದು ಮತ್ತೆ ವೆಟ್ ಆಗೋದು ಆ ತರ ಮಾಡುತ್ತಾರೆ. ನಿರಂತರವಾಗಿ ಕೊಡುವ ಮಾಡಿ, ಅವಾಗ ಗಿಡಕ್ಕೆ ಶಾಖಿಗೆ ಒಳಗಾಗೋದ್ರೆ ಅದನ್ನ ನೋಡಿ. ನೀರು ಕೊಡುವಂಥದ್ದು, ನೀರು ಜಾಸ್ತಿ ಕೊಟ್ರೆ ಪೋಷಕಾಂಶಗಳೆಲ್ಲ ಕೆಳಗೆ ಹೋಗ್ಬಿಡ್ತದೆ, ಬೇರಿನ ವಲಯಕ್ಕಿಂತ ಕೆಳಗೆ ಹೋಗ್ತದೆ. 2 ಅಡಿ ಇರ್ತದೆ, ಹೆಚ್ಚು ಅಂದ್ರೆ 2 ಅಡಿಯವರೆಗೆ ಹೆಚ್ಚಿನ ಆಕ್ಟಿವ್ ರೂಟ್ಸ್ ಇರ್ತದೆ. ಕ್ರಿಯಾಶೀಲ ಬೇರುಗಳು 2 ಅಡಿ ಕೆಳಗೆ ಇರ್ತದೆ. ನೀವು ಜಾಸ್ತಿ ನೀರು ಕೊಟ್ಟರೆ ಪೂರ್ತಿ ಕೆಳಗೆ ಹೋಗ್ತದೆ. ಕೊಳೆ ರೋಗ ಮತ್ತೆ ಇದಕ್ಕೆ ಆರ್ದ್ರತೆ ಬೇಕು. ನೀವು ಸ್ಪ್ರಿಂಕ್ಲರ್ ಹಾಕಿ ಅದಕ್ಕೆ ಒಳ್ಳೆ ಮೈಕ್ರೋ ಕ್ಲೈಮೇಟ್, ಸೂಕ್ಷ್ಮ ವಾತಾವರಣ ನೀವೇ ನಿರ್ಮಾಣ ಮಾಡಿಕೊಡ್ತೀವಿ. ಎಲೆಚುಕ್ಕೆ ರೋಗ, ಕೊಳೆ ರೋಗನ ನೀವೇ ತೋಟದಲ್ಲಿ ಗೊತ್ತಿಲ್ಲದೆ ಕೃಷಿ ಮಾಡ್ತಾ ಇದ್ದೀವಿ. ಮತ್ತೆ ಮಳೆಗಾಲ ಬಂದ ತಕ್ಷಣ ಏನ್ ಮಾಡೋದು ಅನ್ನೋಂತ ಒಂದು ಇದು ಅಂದ್ರೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ನೀರಲ್ಲಿ ಜಾಸ್ತಿ ಕೊಟ್ರೆ ಆಮ್ಲಜನಕ ಹೋಗ್ತದೆ. ಆಮ್ಲಜನಕ ಹೋಯ್ತು ಅಂದ ತಕ್ಷಣ ಏನ್ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ, ಇಂಗಾಲದ ಆಕ್ಸೈಡ್ ಬರ್ತದೆ, ಮೀಥೇನ್ ಬರ್ತದೆ, ಹೈಡ್ರೋಜನ್ ಸಲ್ಫೈಡ್ ಬರ್ತದೆ. ಇದು ಯಾವುದು ಗಿಡಕ್ಕೂ ಒಳ್ಳೇದಲ್ಲ, ನಮ್ಮ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಗೂ ಒಳ್ಳೇದಲ್ಲ. ನಾವು ನೀರನ್ನ ಇದೆ ಅಂತ ಹೇಳಿ ನೀರು ಕೊಟ್ಟು ನಮ್ಮ ಕೈಯಾರೆ ನಾವು ನಮ್ಮ ತೋಟವನ್ನ ಅಥವಾ ನಮ್ಮ ಬೆಳೆಯನ್ನ ಹಾಳು ಮಾಡ್ಕೊಳ್ತೀವಿ. ಅತಿಯಾದ್ರೆ ಮೃತನ ವಿಷಯ ನಿಮ್ಗೆ ಗೊತ್ತೇ ಇದೆ. ಹೀಗೆ ಹನಿ ನೀರಾವರಿ ಬಗ್ಗೆ ಹೇಳಿದೆ ನಾನು. ಹನಿ ನೀರಾವರಿ ಯಾವುದೇ ತೊಂದರೆ ಇಲ್ಲ. ಈ ಕಾಲಮಾನ ಘಟ್ಟದಲ್ಲಿ ಟ್ರೈಕೋಡರ್ಮಾ ಇರ್ಬೋದು, ವ್ಯಾಮ್ ಇರ್ಬೋದು, ಸಾಕಷ್ಟು ಏನು ನಾವು ಈ ಕೆಲವು ಹಲವಾರು ಹೇಳ್ತಾ ಇದೀವಿ, ಅದನ್ನ ಕೊಡ್ಬೋದು. ಡ್ರಿಪ್ ಮೂಲಕನೇ ಕೊಡ್ಬೋದು. ಮನ್ಸು ಮಾಡಿದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೋದು. ಹೀಗೆ ಒಂದೊಂದು ಸೊಸೈಟಿ ವ್ಯಾಪ್ತಿಯಲ್ಲಿ ಒಬ್ಬೊಬ್ರು ಕರೆಕ್ಟ್ ಆಗಿ ಒಂದಷ್ಟು ಯಾರಾದ್ರೂ ಒಬ್ರು ಮಾಡಿದ್ರೆ ಅದನ್ನ ನೋಡಿ ಬಹಳಷ್ಟು ಜನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಟ್ರಿಪ್ ಅಂದ್ರೆ ಪ್ರಯೋಜನ ಇಲ್ಲ ಅಂತ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ. ಸುಣ್ಣದ ಬಗ್ಗೆ ಹೇಳಿದ್ರು. ಸುಣ್ಣ ಕೊಡೋದು ಭಾರಿ ಇಂಪಾರ್ಟೆಂಟ್. ಸುಣ್ಣ ಸೆಪ್ಟೆಂಬರ್ ಕೊಡ್ಬೇಕು. 15 ದಿನ ನಂತರ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ ಕೊಡ್ಬೇಕು. ಸುಣ್ಣ ನಾವು ಏನು ಅಂದ್ರೆ ಹೈಡ್ರೋಜನ್, ಜಲಜನಕ ಎಷ್ಟು ಪ್ರಮಾಣ ಇದೆ ಅದನ್ನ ಅಳತೆ ಮಾಡ್ತೀವಿ. 1 ರಿಂದ 14 ಅಂತ ಸ್ಕೇಲ್ ಅಲ್ಲಿ ಅಳತೆ ಮಾಡ್ತೀವಿ. 7 ಇದ್ರೆ ನ್ಯೂಟ್ರಲ್, ತಟಸ್ಥ pH ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 6 ರಿಂದ 7 ಎಲ್ಲಾ ಬೆಳೆಗಳಿಗೂ pH 6 ರಿಂದ 7 ಇದ್ರೆ ಒಳ್ಳೆಯದು. ನಮ್ಮಲ್ಲಿ 4 ರಿಂದ ಸ್ಟಾರ್ಟ್ ಆಗ್ತದೆ. ಅಸಿಡಿಕ್ ಸಾಯಿಲ್ ಅಂದ್ರೆ ನಮಗೆ ಏನಾದ್ರೆ ಆಮ್ಲೀಯತೆ, ಅಸಿಡಿಟಿ ಆದ್ರೆ ನಮ್ಗೆ ಏನಾಗ್ತದೆ ತೊಂದರೆ, ಜೀರ್ಣ ಆಗ್ತದ? ಜೀರ್ಣ ಆಗೋದಿಲ್ಲ. ಮಣ್ಣಿಗೂ ಅದೇ ತೊಂದರೆ ಆಗ್ತದೆ. ಮಣ್ಣಿಗೆ ತೊಂದರೆ ಆದ್ರೆ ಸೂಕ್ಷ್ಮಾಣು ಜೀವಿಗಳು ಬದುಕೋದಿಲ್ಲ. ಆಗ್ಲೇ ಹೇಳಿದ್ನಲ್ಲ, ಹುಳಿ ಮಣ್ಣಾದ್ರೆ ರಂಜಕ ಏನ್ ಮಾಡ್ತದೆ, ಬೇಡದ್ದು ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ ಎರಡೂ ಬೇಡ ನಮಗೆ, ಅದು ಮಾರಕ. ಅಲ್ಯೂಮಿನಿಯಂ ಬೇರಿನ ಬೆಳವಣಿಗೆ ಮಾರಕ ಅಂದ್ರೆ ಮಾರಕ. ಅದು ಅಲ್ಯೂಮಿನಿಯಂ ಮತ್ತು ಐರನ್ ಸೇರ್ಕೊಂಡು ಪೊಟ್ಯಾಶ್ ಜೊತೆಗೆ ಒಂದು ಇದು ಮಾಡ್ಕೊಂಡು ಕೂತ್ಕೊಳ್ತದೆ, ರಂಜಕ ಸಿದ್ಧತೆ ಮಾಡ್ತದೆ. ಹೀಗೆ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡೋದಿಲ್ಲ. ಹಾಕಿರ್ತಕ್ಕಂಥ ಸಾವಯವ ಗೊಬ್ಬರ ಸರಿಯಾಗಿ ಕಳೆಯೋದಿಲ್ಲ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಅಂಶನೇ ಇರೋದಿಲ್ಲ. ಅದೆಲ್ಲ ಇಂಪಾರ್ಟೆಂಟು. ಅದರಲ್ಲೂ ಅಡಿಕೆಗೆ, ತೆಂಗಿಗೆ, ಕಾಳುಮೆಣಸಿಗೆ ಪೊಟ್ಯಾಶ್ ಬಹಳ ಇಂಪಾರ್ಟೆಂಟ್. ಅದು ಇರೋದಿಲ್ಲ. ಮತ್ತೊಂದು ನೆನ್ಪಿಟ್ಕೊಳ್ಳಿ,
2 ವರ್ಷದಿಂದ ನಮ್ಮಲ್ಲಿ ವಾರ್ಷಿಕವಾಗಿ 300 ಸೆಂಟಿಮೀಟರ್ ಮಳೆ ಆಗುತ್ತೆ. 2 ವರ್ಷದಿಂದ ಸುಮಾರು 100 ರಿಂದ 120 ಸೆಂಟಿಮೀಟರ್ ಜಾಸ್ತಿ ಮಳೆ ಆಗ್ತಾ ಇದೆ. ಅಂದ್ರೆ ನಾವು ಕೃಷಿ ಮಣ್ಣು ಸರಿ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದೀವಿ, ಇನ್ನೊಂದ್ ಕಡೆ ಮಣ್ಣಿಗೆ ನೀರನ್ನು ತಂದು ವರ್ಷದಲ್ಲಿ ಸುರಿತಾ ಇದೆ. ಆಕಾಶಕ್ಕೆ ತೂತ ಬಿದ್ದೋಗಿದೆ 2 ವರ್ಷದಿಂದ. ಆ ರೀತಿ ಮಳೆ ಆಗಿ ಮಣ್ಣು ಎಂತದೂ ಇಲ್ಲ, ಮಣ್ಣಲ್ಲಿ ತಾಕತ್ತನ್ನದೇ ಇಲ್ಲ, ಹಾಕಿದ್ದೆಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಾವು ಏನು ಶಿಫಾರಸು ಮಾಡಿದ್ವಿ ಅಷ್ಟು ಪೋಷಕಾಂಶ ಕೊಡ್ತಾ ಇದೀವಿ ಅಂದ್ರೆ ಅದು ಮಣ್ಣಲ್ಲಿ ಇಲ್ಲ. ಯಾಕಂದ್ರೆ ಆತರ ಮಳೆ ಆಗ್ತಾ ಇದೆ. ನಾವು ಮೊದಲು ಮಾಡಿದಷ್ಟು ಮುಚ್ಚಿಗೆ ತರ್ಕ ಕರಡ ಅಥವಾ ಇದ್ರೂ ಕಾರ್ಮಿಕರ ಕೊರತೆ ಈ ರೀತಿ ಇದೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಬೋದು. ಹೀಗೆ ಇದ್ರ ಬಗ್ಗೆ ನಾವು, ಯಾಕಂದ್ರೆ ಅತಿಯಾದ ಮಳೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅತಿಯಾದ ಮಳೆ ಕಡಿಮೆ, ಕೆಲವು ಸತಿ ಏನಾಗುತ್ತೆ 1 ವಾರಕ್ಕಾಗದು ಒಂದೇ ದಿನಕ್ಕೆ ಮಳೆ ಆಗ್ತದೆ, ಇಲ್ಲ 1 ದಿನದಲ್ಲಾಗದು 1-2 ತಾಸದಲ್ಲಿ ಆಗ್ತದೆ. ಈ ತರ ಎಲ್ಲ ಇನ್ನು ಮುಂದೆ ಮನುಷ್ಯರಾಗಲಿ ಅಥವಾ ನಾವು ಯಾರು ಬೆಳೆಗಳನ್ನು ಕೃಷಿ ಮಾಡ್ತಾ ಇದೀವಿ, ಈ ರೀತಿಯ ಹವಾಮಾನ ವೈಪರೀತ್ಯಗಳಿಗೆ ನಾವು ಅನಿವಾರ್ಯವಾಗಿ ಅದನ್ನು ಒಪ್ಕೊಳ್ಳೇಬೇಕು. ನಾವೇನು ಕೊರೋನಾ ನೋಡಿದ್ವಿ ಅದೇ ರೀತಿ ಹೊಸ ರೋಗಗಳು ಬಂದೇ ಬರ್ತದೆ. ಇದು ಅದರಲ್ಲೂ ವೈರಸ್ ರೋಗಗಳು ಮನುಷ್ಯನಿಗೆ ಮತ್ತೆ ಇದು ಗಿಡ ಸಂಕುಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಉದಾಹರಣೆಗೆ ಬರೀ ಒಂದೇ 6 ಇಂಚು ಮಣ್ಣು ಏನಿದ್ರು ಅದು ಫಲವತ್ತಾದ ಮಣ್ಣು. ನಮ್ಮ ಗದ್ದೆ ಇರಲಿ ತೋಟ ಇರಲಿ, ಮೇಲಿನ 6 ಇಂಚು ಮಣ್ಣು ಬಹಳ ಕೋಟ್ಯಾನ ವರ್ಷಗಟ್ಟಲೆ ಅದಷ್ಟು ಮಣ್ಣಾಗ್ಲಿಕ್ಕೆ ಅದು ಟೈಮ್ ತಗೊಂಡಿರ್ತದೆ. ಹಾಗಾಗಿ ಅದು ಫಲವತ್ತಾಗಿರ್ತದೆ. ಕಲ್ಲಿದ್ದು ವೆದರಿಂಗ್ ಆಗಿ ಮಣ್ಣಾಗ್ಲಿಕ್ಕೆ ಒಂದು ಮಳೆ ಆಯ್ತು ಅಂದ್ರೆ 1 ಮಿಲಿಮೀಟರ್ 1 ಎಕರೆ ಕ್ಷೇತ್ರದಲ್ಲಿ ಬರೀ 1 ಮಿಲಿಮೀಟರ್ ಮಣ್ಣು ಹೋಯ್ತು, ಸವಕಳಿ ಆಗೋಯ್ತು ಅಂದ್ರೆ 5 ಟನ್ ಟಾಪ್ ಸಾಯಿಲ್ ಹೋಗುತ್ತೆ. ಅಂದ್ರೆ ಸುಮಾರು ಏನು 2 ಲೋಡ್ ಮಹೇಂದ್ರನ ಪಿಕಪ್ಪ, 2 ಲೋಡ್ ನೀವು ಹೊರಗಡೆ ತಂದು ಹಾಕ್ತೀರಿ, ಸರಿ ಮುಚ್ಚಿಗೆ ಮಾಡೋದಿಲ್ಲ. ಬರೀ 1 ಮಿಲಿಮೀಟರ್ ಮಣ್ಣು ಹೋಯ್ತು ಅಂದ್ರೆ 2 ಪಿಕಪ್ ಮಣ್ಣು ಹೋಯ್ತು, ಸಮುದ್ರ ಸೇರಿ. ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಸೂಕ್ಷ್ಮಾಣುಜೀವಿಗಳು ಎಲ್ಲ ಒಳ್ಳೆಯ ಟಾಪ್ ಸಾಯಿಲ್ ಅಂದ್ರೆ ಅದು ನಿಮ್ಗೆ ಗೊತ್ತೇ ಇದೆ, ಅದು ಬಹಳ ಮುಖ್ಯವಾದ. ಅದನ್ನ ಕಾಪಾಡ್ತಾ ಇದ್ದೀವಿ. ಬರೀ 1 ಮಿಲಿಮೀಟರ್ ಹೋಯ್ತು, 1 ಇಂಚ್ ಹೋದ್ರೆ ಲೆಕ್ಕ ಹಾಕ್ತೀನಿ, ನೀವೇ ಲೆಕ್ಕ ಹಾಕ್ತೀನಿ. ಹೀಗೆ ಬೋರ್ಡೋ ಬಗ್ಗೆ ಮತ್ತೊಂದು ಹೇಳ್ತೀನಿ. ಬೋರ್ಡೋ ನಾವು ಸಿಂಪಡಣೆ ಮಾಡ್ತಾ ಇದೀವಿ, ಕೊಳೆ ಕಂಟ್ರೋಲ್ ಆಗ್ತಾ ಇದೆ. ಇಲ್ಲ ಬೋರ್ಡೋ ಸಿಂಪಡಣೆ ಮಾಡಿದ್ರೆ ರೋಗ ಬಂದ ಮೇಲೆ ಅದು ನಿಯಂತ್ರಣ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ರಕ್ಷಣಾತ್ಮಕವಾಗಿ ಸಿಂಪಡಣೆ ಮಾಡುವಂಥದ್ದು ಬೋರ್ಡೋ. ನನಗೆ ಬಿಸಿಲಿಂದ ರಕ್ಷಣೆ ಬೇಕು, ನಾ ಶರ್ಟ್ ಹಾಕತ್ತಾ ಇದ್ದೀನಿ. ಮಳೆಯಿಂದ ರಕ್ಷಣೆ ಬೇಕು, ರೈನ್ ಕೋಟ್ ಹಾಕತ್ತಾ ಇದ್ದೀನಿ. ರೋಗ ಬಂತು, ಬೋರ್ಡೋ ಕೆಲಸ ಮಾಡೋದಿಲ್ಲ, ಬೇರೆ ಯಾವ್ದಾದ್ರು ಶಿಲೀಂಧ್ರನಾಶಕ. ಇದ್ರ ಬಗ್ಗೆ ದಯವಿಟ್ಟು ಎಲ್ಲ ಏನ್ ಹೇಳ್ತಾರೆ, ಇಲ್ಲ ನಾನು ಹೊಡೆದೆ ನಿಯಂತ್ರಣ ಆಗ್ತಾ ಇಲ್ಲ ಅಂತಾರೆ. ಬೋರ್ಡೋ ಪ್ರಿವೆಂಟಿವ್ ಸ್ಪ್ರೇ. ರೋಗ ಬಂತು ಅಂದ್ರೆ ನೀವು ಬೇರೆ ಶಿಲೀಂಧ್ರನಾಶಕಕ್ಕೆ ಹೋಗ್ಲೇಬೇಕು, ಆಮೇಲೆ ಮತ್ತೆ ಬೋರ್ಡೋ ಹೊಡಿಬೇಕು. ಇದೊಂದು. ಎಲೆ ಚುಕ್ಕೆ ರೋಗದ ಬಗ್ಗೆ ಹೇಳ್ತೀನಿ. ನಾವು ಎಷ್ಟೋ ಹೇಳಿದ್ವಿ, ಮೇಲಿರುವಂತ ರೋಗ ಪೀಡಿತ ಸೋಗೆಗಳನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಕೆಲವೊಬ್ರು ಮಾಡ್ತಾ ಇದ್ದಾರೆ, ಇವತ್ತಿಗೂ ಕೆಲವು ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ರೈತರು ನೋಡಿ ನಗಾಡ್ತಾನೂ ಇದ್ದಾರೆ, ಇವನಿಗೆ ತಲೆನೇ ಇಲ್ಲ, ಸಿಂಪಡಣೆ ಮಾಡ್ತಾ ಇದ್ದಾನೆ, ಸ್ವಾಗೆ ಎಲ್ಲ ಕಟ್ ಮಾಡ್ತಾನೆ, ತೋಟದಲ್ಲಿ ಸ್ವಾಗೆ ಎಲ್ಲ ತಗೊಂಡಾಗಿ ಹೊರಗಾಗ್ತಾನೆ. ಒಂದೊಂದು ಎಲೆ ಚುಕ್ಕೆಯ ಒಂದೊಂದು ಸಣ್ಣ ಚುಕ್ಕೆಯಲ್ಲಿ ಲಕ್ಷಾಂತರ ಶಿಲೀಂಧ್ರಗಳು ಇರ್ತದೆ. ಅದನ್ನೇ ತೋಟದಲ್ಲಿ ಇಟ್ಕೊಂಡು ನಾವು ಅದೇ ಸೋಗೆಯನ್ನು ಇಟ್ಕೊಂಡು ಕೇಳಿದ್ರೆ ನಮಗೆ ಸಾವಯವ ಮೂಲ ಇಲ್ಲ, ಬೇರೆ ನಾನು ಹುಡ್ಕೊಂಡಿದ್ವಿ. ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿಜ್ಞಾನಿಗಳಿಗೆ ಹೇಳ್ತಿದ್ದೇನೆ, ತೋಟದಲ್ಲಿ ಸಾವಿರಾರು ಸೋಗೆ ಬಿದ್ದಿದೆ, ಎಲ್ಲದೂ ಎಲೆ ಚುಕ್ಕೆ ಪೀಡಿತ ಸೋಗೆ. ಮೇಲ್ಗಡೆ ಅಂತೂ ನಿಮಗೆ ಪ್ರಾಯೋಗಿಕವಾಗಿ ಅಥವಾ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತೆಗಿಲಿಕ್ಕೆ ಆಗ್ತಾ ಇಲ್ಲ. ತೋಟದಲ್ಲಿ ಯಾಕೆ ಎಲೆ ಚುಕ್ಕೆ ರೋಗ ಇರ್ತಕ್ಕಂಥ ಸೋಗೆಯನ್ನು ಇಡ್ತೀರಿ? ಯಾವ ಕೊಳೆ ರೋಗ ಬಂದಂತ ಅಡಿಕೆಯನ್ನ ಇಡ್ತೀರಾ ನೀವು ತೋಟದಲ್ಲಿ? ಬಿಡ್ತೀರಾ? ಕೊಳೆ ರೋಗ ಬಂದು ಉದುರ್ತಪ್ಪ ಅಡಿಕೆ, ಯಾರಾದ್ರೂ ಇಡ್ತೀರಾ? ಇಡೋದಿಲ್ಲ. ಸೋಗೆ ಯಾಕೆ ಇಡ್ತೀರಿ? ಇಲ್ಲ, ನಮಗೆ ಕಷ್ಟ ಆಗುತ್ತೆ, ಸಿಂಪರಣೆ ಕಷ್ಟ ಆಗುತ್ತೆ, ಬೇರೆ ಕಷ್ಟ ಆಗುತ್ತೆ ಹೋಗ್ತೀನಿ. ಇಲ್ಲಿ ದೊಡ್ಡ ಸೋಂಕಿನ ಮೂಲವನ್ನು ನೀವು ಇಟ್ಕೊಂಡಿದ್ದೀರಿ ತೋಟದಲ್ಲಿ, ಅದನ್ನೇ ತೆಗಿಲಿಕ್ಕೆ ನೀವು ರೆಡಿ ಇಲ್ಲ, ಮಾನಸಿಕವಾಗಿ ರೆಡಿ ಇಲ್ಲ, ನಾವು ಮಾಡೋದಿಲ್ಲ ಅಂತೀವಿ. ಅಂದ್ರೆ ಇದು ಕೆಲವೊಂದು ವಿಷಯಗಳು. ಇನ್ನು ಕೆಲವೊಬ್ರು ಒಂದು ಕಡೆ ಏನು ಮಾಡ್ತಿದ್ದಾರಾದ್ರೆ, ಇನ್ನು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ನಾವು 1-2 ವರ್ಷದಿಂದ ಈ ಎಲೆ ಚುಕ್ಕೆ ರೋಗದ ಓಡಾಡಿ ರೈತರ ಜೊತೆಗೆ ಒಡನಾಡಿ ನಮಗೆ ಕೆಲವೊಬ್ರು ಏನು ಮಾಡೋದಿಲ್ಲ. ಇನ್ನು ಕೆಲವೊಬ್ರು ಅವ್ರಿಗೆ ತಿಳಿದಿದ್ದು ಏನೇ ತಿಳಿದಿದೆ ಎಲ್ಲ ಬೇಕೋ ಬೇಡ ಎಲ್ಲದೂ ಮಾಡ್ತಾರೆ. ಒಂದು ಕಡೆ ಮಾಡ್ತಿರ್ತಾರಾದ್ರೆ ಇನ್ನೊಂದು ಕಡೆ ಏನೇನೋ ಮಾಡ್ತಾ ಇರೋದು. ಇದಕ್ಕೆ ಎಲೆ ಚುಕ್ಕೆ ರೋಗಕ್ಕೆ ಕೀಟನಾಶಕ ಸಿಂಪಡಣೆ ಮಾಡ್ತಾ ಇದ್ದಾರೆ.
ಅದು ನಾ ಹೇಳ್ಬಾರ್ದು, ಪ್ರಜ್ಞಾವಂತ ರೈತರು ಅನ್ಸ್ಕೊಂಡವ್ರು ಬಹಳಷ್ಟು ಜನ ಕೀಟನಾಶಕ ಸಿಂಪಡಣೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಇಲ್ಲ ನಮ್ಮ ಕಂಟ್ರೋಲ್ ಇದೆ. ಯಾರು ಹೇಳಿದ್ರು? ಕೊನೆಗೊಡ ಇಲ್ಲ ಪಕ್ಕದವ್ರು ಮಾಡಿದ್ರು ಅವ್ರಿಗೆ ಕಂಟ್ರೋಲ್ ಆಯ್ತು ಮಾಡ್ತಾ ಇದ್ದಾರೆ. ತಲೆನೋವು ಬಂದ್ರೆ ಹೊಟ್ಟೆ ನೋವಿಗೆ ಔಷಧಿ ತಗೊಳ್ಳೋದು, ಇಷ್ಟೇ ಸಿಂಪಲ್. ಕೊಳೆ ರೋಗ, ಎಲೆಚುಕ್ಕೆ ರೋಗ ಎರಡು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಎರಡು ಗಾಳಿ ಮತ್ತೆ ಸಿಡಿಹನಿ ಮೂಲಕ ಬರ್ತಕ್ಕಂಥದ್ದು. ಇದೇನೋ ವಾತಾವರಣ ಹೆಚ್ಚು ಕಡಿಮೆ ಆಗಿದೆ, ಅಡಿಕೆ ಎಲ್ಲಾ ಭಾಗವನ್ನು ಎಲೆಚುಕ್ಕೆ ರೋಗ ಆ ಶಿಲೀಂಧ್ರ ಬಾಧಿಸ್ತಾ ಇದೆ. ಹಾಗಾಗಿ ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಹ್ಯಾಕ್ ಕಂಟ್ರೋಲ್ ಆಗುತ್ತೆ ಗೊತ್ತಿಲ್ಲ. ಅದು ಅವರು ಒಂದಷ್ಟು ಅವರ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ಬೇರೆ ಉಪಕಾರಿ ಕೀಟಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಆ ಹತ್ತಿರದ ಆ ಸೂಕ್ಷ್ಮ ವಾತಾವರಣವನ್ನೇ ಅವ್ರು ಗೊತ್ತಿಲ್ಲದೆ ಅವರು ಹಾಳು ಮಾಡ್ಕೊತಾ ಇದ್ದಾರೆ. ಆಮೇಲೆ ಹೋಗ್ತಾ ಇಲ್ಲ ರೋಗ, ಎಲ್ಲ ಮಾಡ್ತಾ ಇದೀವಿ ಹೋಗ್ತಾ ಇಲ್ಲ. ಹೌದು, ಕೆಲವೊಂದ್ಸತಿ ಬರ್ತದೆ, ಎಲ್ಲಾ ಮಾಡ್ತೀವಿ, ಪ್ರತಿಯೊಂದನ್ನು ಮಾಡಿರುವಂತಹ ತೋಟದಲ್ಲಿ ಹೇಳಿದ್ಮೇಲೆ ಕೆಲವೊಂದು ಪ್ರಗತಿಪರ ಕೃಷಿಕರ ತೋಟದಲ್ಲೂ ಈ ರೋಗ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಪೂರಕವಾದಂತಹ ವಾತಾವರಣ ಇದೆ. ಕೊಳೆ ರೋಗ ನಾ ಹೇಳ್ತೀನಿ, ಕೊಳೆ ರೋಗ ಎಷ್ಟು ವರ್ಷದಿಂದ ಇದೆ? ನಾವ್ಯಾರು ಸಿಂಪಡಣೆ ಮಾಡಿದ್ರೆ ಸುಮ್ಮನೆ ಇದೀವಾ? ಮಾಡ್ತಾ ಇದೀವಿ. ಕೊಳೆ ರೋಗ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅದು ಸಿಡಿಹನಿ ಮೂಲಕ ಮತ್ತೆ ಗಾಳಿ ಮೂಲಕ ಬರ್ತದೆ. ಸಾಂಪ್ರದಾಯಿಕ ಪ್ರಯತ್ನ ಅದರಲ್ಲೂ ಆಗಬೇಕು, ಆಗ್ತಾ ಇಲ್ಲ. ಆದ್ರೂ ನಾವು ಮಾಡ್ತಾ ಇದೀವಿ. ಯಾಕೆ? ಬೆಳೆ ಉಳಿಸ್ಕೋಬೇಕು. ನಾವು ಇದನ್ನೇ ನಂಬಿದ್ವಿ. ಎಲೆಚುಕ್ಕೆ ರೋಗಕ್ಕೆ ಯಾಕೆ ಹಾಗೆ ಮಾಡೋದಿಲ್ಲ? ಯಾಕೆ ಮಾಡಬಾರ್ದು? ಆಮೇಲೆ ಇನ್ನೊಂದು, ಎಲೆಚುಕ್ಕೆ ರೋಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಆಗ್ತದೆ. ಸಾಮಾನ್ಯ ನೋಡಿ, ನೀವು ಎಲ್ಲರಿಗೂ ಗೊತ್ತೇ ಇದೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಿಮ್ಮ ತೋಟದ ಬಣ್ಣನೇ ಬದಲಾಗ್ತದೆ. ಮತ್ತೆ ಜನವರಿ ಫೆಬ್ರವರಿಯಲ್ಲಿ ಸಿಂಗಾರಕ್ಕೆ ಬರ್ತದೆ. ಸಿಂಗಾರ ತುದಿಯಿಂದ ಹಿಮ್ಮುಖವಾಗಿ ಒಣಗ್ತದೆ. ಒಣಗ್ತಾ ಫಸ್ಟ್ ಹಳದಿ ಆಗ್ತದೆ ಸಿಂಗಾರ, ಆಮೇಲೆ ಕಪ್ಪಾಗಿ ಒಣಗ್ತದೆ. ನಾನು ಬಹಳಷ್ಟು ಜನ ನೋಡಿದ್ದೀನಿ, ಜೂನ್ ಅಲ್ಲಿ ಅಡಿಕೆ, ಹಸಿ ಅಡಿಕೆ ಬಿದ್ದಿದ್ದು ನೋಡ್ತಾರೆ, ಮೇಲೆ ಜನವರಿ ಫೆಬ್ರವರಿಯಲ್ಲಿ ಏನಾಗ್ತಾ ಇದೆ ನೋಡ್ತಾ ಇಲ್ಲ. ಜನವರಿ ಫೆಬ್ರವರಿಯಲ್ಲಿ ಹಿಂದಿನ ವರ್ಷನೂ ಇಳುವರಿ ಕಡಿಮೆ ಆಗಿದೆ. ಆದ್ರೆ ಎಲ್ಲದೂ ಎಲೆಚುಕ್ಕೆ ರೋಗಕ್ಕೆ ಅಂತೇಳಿ ನಾನೇನು ಹೇಳ್ತಾ ಇಲ್ಲ. ಆದ್ರೆ ದಯವಿಟ್ಟು ಜನವರಿ ಫೆಬ್ರವರಿ ಮಾರ್ಚ್ವರೆಗೆ, ಮಾರ್ಚ್ 15 ನಂತರ, ಬಹುಶಃ ಮಾರ್ಚ್ 15 ನಂತರ ಉಷ್ಣಾಂಶ ಜಾಸ್ತಿ ಆಗಿ ಬಹಳಷ್ಟು ಕಡೆ, ಅದು ನಮ್ಮ ಕೈಲಿಲ್ಲ. ಒಂದ್ ಸ್ವಲ್ಪ ನೀರಾವರಿ ಮಾಡಿ ಏನಾದ್ರು ಮಾಡ್ಬೋದೇನೋ. ಉಷ್ಣಾಂಶ ಈ ರೀತಿ 40 ಡಿಗ್ರಿಗೆಲ್ಲ ಹೋದ್ರೆ, ರಾತ್ರಿ ಉಷ್ಣಾಂಶ ಜಾಸ್ತಿ ಆದ್ರೆ 10 ಡಿಗ್ರಿ ಅಂದ್ರೆ ಉಷ್ಣಾಂಶ 20, 22, 25 ಹೋದ್ರೆ ಕಷ್ಟ ಇದೆ, ಅದು ಉದುರ್ತದೆ. ಆದ್ರೆ ಮಾರ್ಚ್ 15 ಎಲೆಚುಕ್ಕೆಯಿಂದ ಬಂದು ಏನಾದ್ರೂ ಹಾಳಾಗ್ತಾ ಇದೆ ಅಂದ್ರೆ ಅದಕ್ಕೆ ನಾವೇನಾದ್ರೂ ಕ್ರಮ ತಗೋಬೇಕು. ಇಲ್ಲ ಹೋದ್ರೆ ನೀವು ಸಾವಯವ ಗೊಬ್ಬರ ಕೊಟ್ಟಿದ್ದೀರಿ, ನೀರು ಕೊಟ್ಟಿದ್ದೀರಿ, ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀರಿ, ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಬಿಟ್ರಿ, ಕೆಲವೊಬ್ಬರಿಗೆ ಮೋಸ್ಟ್ಲಿ ಈ ವರ್ಷನೂ ಮುಂದಿನ ವರ್ಷದ ಕಥೆನೇ ಆಗುತ್ತೆ. ಸರಿಯಾಗಿ ನೋಡೋದು. ಇದೊಂದು ನಂದು ನಿಮ್ಮಲ್ಲಿ ರಿಕ್ವೆಸ್ಟ್. ಆಮೇಲೆ ಶಿಲೀಂಧ್ರನಾಶಕ 200 ಶಿಲೀಂಧ್ರನಾಶಕಗಳಿದೆ. ಒಂದೇ ಶಿಲೀಂಧ್ರನಾಶಕವನ್ನ ಈ ಸರ್ತಿ ಪ್ರಾಫಿಕಲ್ ಹೊಡೆದ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಅದನ್ನು ಹೊಡಿಬೇಕು. ರೆಸಿಸ್ಟೆನ್ಸ್ ಬರ್ತದೆ, ರೋಗ ನಿರೋಧಕ ಶಕ್ತಿ ಬರ್ತದೆ. ಅದೇ ಬೋರ್ಡೋ ದ್ರಾವಣದಲ್ಲಿ ಒಳ್ಳೆ ರಿಸಲ್ಟ್ ಇದೆ. CPCRI ವಿಜ್ಞಾನಿಗಳು ಇಲ್ಲಿ ಹಾಲ್ಕಣಿ ಹತ್ರ ಹಿರೇಕೈಲಿ 6 ಎಕರೆ 20 ಗುಂಟೆಯಲ್ಲಿ, ದಾನ್ಮಾವಲ್ಲಿ 6 ಎಕರೆ 20 ಗುಂಟೆಯಲ್ಲಿ ಆಗಲೇ ಪ್ರಾತ್ಯಕ್ಷತೆ ಅಂತ ಹೇಳಿ ತಗೊಂಡು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ಸಮಯ ಇದ್ರೆ ಹೋಗಿ. ಮತ್ತೆ ಅವರು ಒಂದು ಕ್ಷೇತ್ರೋತ್ಸವ ಅಂತ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇನ್ನೊಂದು ಒಂದು ನಾವು ಗ್ರೂಪಲ್ಲೆಲ್ಲ ಹಾಕ್ತೀವಿ. ಕ್ಷೇತ್ರೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದಾರೆ. 3 ಸರ್ತಿ ಬೋರ್ಡೋ ಸಿಂಪರಣೆ, ಏನು ಕೊಳೆ ರೋಗಕ್ಕೆ ನೀವು ಮಾಡಬೇಕಾದ್ರೆ ಬೋರ್ಡೋ ಸಿಂಪರಣೆ ಮಾಡಿರೋದ್ರಿಂದ ಒಂದು ಹಂತದಲ್ಲಿ ಎಲೆಚುಕ್ಕೆ ರೋಗ ನಿಯಂತ್ರಣ ಆಗಿದೆ. ಅದರ ಜೊತೆಗೆ ಇನ್ನೊಂದೆರಡು ಸಿಂಪಡಣೆ ಮಾಡಿಸಿದ್ದಾರೆ. ಹಾಗಾಗಿ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದ್ರಿಂದ ಉತ್ತಮ ರಿಸಲ್ಟ್ ಇದೆ ಎಲೆಚುಕ್ಕೆ ರೋಗದ ನಿಯಂತ್ರಣ. ಮತ್ತೊಂದು ಡ್ರೋನ್ ಸಿಂಪಡಣೆ ದಯವಿಟ್ಟು ಬೇಡ. ಮಾಡಿಸ್ತಾ ಇದ್ರಿ, ಒಂದಷ್ಟು ಜನ ಮಾಡಿಸ್ತಾನೆ ಇದ್ರಿ. ಡ್ರೋನ್ ಸಿಂಪಡಣೆ ದಯವಿಟ್ಟು ಬೇಡ. ಯಾಕೆಂದ್ರೆ 3-4 ಹಂತದಲ್ಲಿ ಅಡಿಕೆ ಗಿಡಗಳಿರ್ತದೆ, ಮೇಲ್ಗಡೆ ಮಾತ್ರ ಬೀಳ್ತದೆ ಬಿಟ್ರೆ ಕೆಳಗಡೆ ಬೀಳೋದಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ ಸಾಮೂಹಿಕ ಪ್ರಯತ್ನ ಮಾಡ್ವಿ ಅಂತ ಹೇಳ್ತಾ ಇದೀವಿ, ಮಾಡ್ದ ಆಗ್ತಾ ಇಲ್ಲ. ನಂದು ಇರೋದೇ 1 ಎಕರೆ ತೋಟ, ನಾ ಡ್ರೋನ್ ಸಿಂಪಡಣೆ ಮಾಡಿಸ್ತೀನಿ. ಅದರಲ್ಲಿ ಮತ್ತೊಂದು 30% ಸಿಂಪಡಣೆ ಆಗದೆ ಉಳಿತು ಅಂದ್ರೆ ಅದು ಇದಾಗೋದಿಲ್ಲ, ಎಫೆಕ್ಟಿವ್ ಆಗೋದಿಲ್ಲ. ಇನ್ನೊಂದು, ಈಗ ಆಗ್ಲೇ ಹೇಳ್ತಾ ಇದ್ರು, ನಾವೆಲ್ಲ ಬರ್ಕೊಡ್ತೀವಿ ಒಂದು ಔಷಧಿನ. ಹಿಂದೆಲ್ಲ ಡಾಕ್ಟರ್ ಏನ್ ಹೇಳ್ತಿದ್ರು ಅಂದ್ರೆ, ಒಂದು ಚೀಟಿಲಿ ಬರ್ಕೊಟ್ರೆ ಅವ್ರದ್ದು ಮೆಡಿಕಲ್ ಶಾಪ್ ಇರ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಿದ್ರು, ತಗೊಂಬಂದು ತೋರ್ಸ್ ಹೋಗು ಅಂತಿದ್ರು. ನಂಗೆ ಔಷಧಿ ಏನ್ ಬರ್ಕೊಟ್ಟಿದ್ದೀನಿ ಅದು ತೋರ್ಸ್ ಹೋಗು ಅಂತಿದ್ರು. ಈಗ ಏನಾಗ್ತದೆ, ನಾವೊಂದು ಔಷಧಿ ಬರ್ಕೊಡ್ತೀವಿ, ಇದು ಸೊಸೈಟಿಲಿ ಅಂತ ಹೇಳ್ತಾರ, ಇದು ಮೆಡಿಕಲ್. ನಾವೊಂದು ಔಷಧಿ ಹೇಳ್ತೀವಿ, ಅವರು ಪಾಪ ತಗೊಂಡು ಹೋಗ್ತಾರೆ. ಅವರು ತಗೊಂಡೋದ್ರೆ ಇದು ಬೇಡ, ಇದನ್ನ ನೋಡಿ ಅವ್ರ ಜೊತೆಗೆ ಅವ್ರಿಗೆ ಒಳ್ಳೇದಿದ್ರೆ ಹೌದೇನೋ, ಅವ್ರು ಹೇಳಿದ್ದೆ ಸರಿನೇನೋ ಅಂತ ಅನ್ಸುತ್ತೆ. ಅಥವಾ ಇದ್ರ ಜೊತೆಗೆ ಇನ್ನೊಂದು ಔಷಧಿ ಹೊಡಿ. ನಿಮಗೆ ಮೊದಲೇ ಒಂದು ಔಷಧಿ ಹೊಡೆಯೋದೇ ಕಷ್ಟ,
ಯೋಚನೆ ಮಾಡಿ ಬೇಕಾ ಬೇಡ. ಅದರಲ್ಲೂ ಇಲ್ಲಿ ಉತ್ತರ ಕನ್ನಡದಲ್ಲಿ ಸಿಂಪರಣೆ ಅಡಿಕೆ ದೋಟಿ ಮೂಲಕ ಆ ಕೊನೆಗಳನ್ನು ಹಿಡ್ಕೊಬಂದು ಅವನ್ನ ಮಾಡಿ ಎಲ್ಲ ಮಾಡೋ ಅಷ್ಟೇ ಕಷ್ಟ. ಒಂದು ಔಷಧಿ ಹೊಡೆಯೋದೇ ಕಷ್ಟ, ಅವನು ಇನ್ನೊಂದು ಹೊಡಿಲಿ ಅಂತಾನೆ. ಇದು ನಾವು ನೋಡ್ತಾ ಇದ್ವಿ. ನಾವು ಹೇಳಿದ್ದೇ ಒಂದು, ಅವರು ಹೊಡೆಯೋದೇ ಒಂದು, ಇದು ಆಗ್ತಾ ಇದೆ. ಆಮೇಲೆ ಇನ್ನು ನಾವು 2 ವರ್ಷದಿಂದನೂ ಹೇಳ್ತಾ ಇದ್ದೀವಿ, ಮನೆ ಮುಂದೆ ಬಂದು ಕೃಷಿ ಇಲಾಖೆಯವರು ಹೇಳ್ತಾ ಇದ್ದಾರೆ, ಒಂದೇ ಕಡೆ ಕುತ್ಕೊಂಡು ಯಾರು ಮಾರಾಟ ಮಾಡ್ತಾರೆ ಅವ್ರ ಹತ್ರ ತಗೊಳ್ಳಿ. ಇಲ್ಲಿ ಸೊಸೈಟಿ ಇದೆ, ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಕೇಳ್ಬೋದು ಯಾಕೆ ಹಿಂಗಾಯ್ತು ಅಂತ. ಮನೆ ಮುಂದೆ ಯಾಕೆಂದ್ರೆ ಈಗ ಗೊತ್ತಿದೆ ಅವ್ರಿಗೆ, ಎಲ್ಲ ಹೆದರಿದಾರ ರೈತರು, ಏನ್ ಹೇಳಿದ್ರು ಕೇಳ್ತಾರೆ ಅಂತ. ಬಾಟ್ಲಿ ಮಾರೋ ಸಾಕಷ್ಟು ಜನ ಬಾಟ್ಲಿ ಮಾರ್ತಾ ಇದ್ದಾರೆ, ಅದಕ್ಕೆ ಏನು ಲೇಬಲ್ ಇಲ್ಲ, ಏನಿಲ್ಲ. 3,000 ರೂಪಾಯಿ 4,000 ರೂಪಾಯಿ ಲೀಟರ್ ಬುಡಕ್ ಹಾಕ್ಬಿಟ್ರೆ ಮ್ಯಾಜಿಕ್ ಆಗ್ತದೆ. ಹೆಂಗಾಗ್ತದೆ ಬುಡಕ್ ಹಾಕಿ ಮ್ಯಾಜಿಕ್ ಹೆಂಗಾಗ್ತದೆ? ಕೊಳೆ ರೋಗ ಏನಾದ್ರು ಬುಡಕ್ ಔಷಧಿ ಹಾಕಿ ಏನಾದ್ರು ನಿಯಂತ್ರಣ ಆಗಿದ್ದು ನೋಡಿದೀರಾ? ಹಾಗಾಗಿ ದಯವಿಟ್ಟು ಇಂಥವುಗಳಿಗೆ ಅವಕಾಶ ಕೊಡಬೇಡಿ. ಬಹಳಷ್ಟು ಜನ ನಿಮ್ಮಲ್ಲೇ ತೋಟ ಮಾಡಿ ಅವರು ನಿಯಂತ್ರಣ ಮಾಡ್ತಾ ಇರುವಂತರಿದ್ದಾರೆ. ಮನೆ ಬಾಗಿಲು ಬಂದು ಗೊಬ್ಬರ, ಯಾರೊಬ್ಬನ ಅವ್ರ ಮನೆಗೆ ಹೋಗಿದ್ದೆ ನೋಡಿ, ಯಾರೋ ಗಂಡ ಮನುಷ್ಯದ ರೆಸಿಪ್ಟ್ ತೋರಿಸ್ತಾರೆ, ಅವ್ರಿಗೆ ಇಷ್ಟು ಗೊಬ್ಬರ ಕೊಟ್ಟಿದ್ದೀನಿ, ಇಷ್ಟು ಗೊಬ್ಬರಕ್ಕೆ ಮತ್ತೆ ಇನ್ನೊಂದು ಬೇರೆ ಫ್ರೀ, ಅದರೊಳಗೆ ಎಂಥದ್ದು ಇರೋದಿಲ್ಲ, ಒಂದಕ್ಕೊಂದು ಫ್ರೀ ಬೇರೆ. ಅದನ್ನೆಲ್ಲ ನೀವೇ ಮನಸಾರೆ ನೋಡಿ. ಗೊಬ್ಬರ ಔಷಧಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಇದಕ್ಕೆ ಅವಕಾಶ ಕೊಡಬೇಕು. ಆಮೇಲೆ ಹಳೆ ತೋಟದಲ್ಲಿ ಜಾಸ್ತಿ ಮರಗಳಿದೆ, ಇದು ಒಂದು ಕಾರಣ. ನಮ್ಮಲ್ಲಿ 550 ಮರ ಅಂದ್ರೆ 800 900 ಮರ ಎಲ್ಲ ಇದೆ. ಇದು ಏನಾಗುತ್ತೆ, ಗಾಳಿ ಬೆಳಕು ಆಡದೆ ಆರ್ದ್ರತೆ ಜಾಸ್ತಿ ಆಗಿ ಕೊಳೆ ರೋಗ ಇರಲಿ, ಎಲೆಚುಕ್ಕೆ ರೋಗ ಇರಲಿ, ಇದೆಲ್ಲ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಅನುತ್ಪಾದಕ ಮರಗಳು ಏನಿದೆ ಅದನ್ನು ಹಂತ ಹಂತವಾಗಿ ತೆಗಿಲಿಕ್ಕೆ ನೋಡಿ. ನೀವು ಒಳಗಡೆ ಬೇರೆ ಬೆಳೆಗಳನ್ನು ಬೆಳೆದು ಬೆಳಕಿಲ್ಲದೆ ಕಾಳುಮೆಣಸು ಆಗಲಿ, ಕಾಫಿ ಆಗಲಿ 800-900 ಅಡಿ ಇದ್ರೆ ಕಷ್ಟ ಆಗುತ್ತೆ, ಬರೋದಿಲ್ಲ. ಇದ್ರ ಬಗ್ಗೆ ಅನುತ್ಪಾದಕ ಮರಗಳನ್ನ ಮಾರ್ಕ್ ಮಾಡಿ ಹಂತ ಹಂತವಾಗಿ ತೆಗೆಯುವಂತ ಯೋಚನೆ ಮಾಡಿ, ಇಲ್ಲಾಂದ್ರೆ ಕಷ್ಟ ಇದೆ. ಯಾವುದೇ ಕೊಳೆ ರೋಗ ಇರಲಿ, ಎಲೆಚುಕ್ಕೆ ರೋಗ ಇರಲಿ, ಬೇರೆ ರೋಗಗಳೆಲ್ಲ ತೊಂದರೆ ಆಗುತ್ತೆ. ಆಮೇಲೆ ಶಿಲೀಂಧ್ರನಾಶಕಗಳು ಏನು ಶಿಫಾರಸು ಮಾಡಿದ್ದಾರೆ, ಬೋರ್ಡ್ ಬಿಟ್ಟು ಬೇರೆ ಯಾವುದೇ ಶಿಫಾರಸು ಮಾಡಬೇಕಾದ್ರೂ 2 ದಿನ ಆದ್ರೂ ಡ್ರೈ ಪೀರಿಯಡ್ ಇರಬೇಕು. ಅಂದ್ರೆ ಸಿಂಪಡಣೆ ಮಾಡಬೇಕಾದ್ರೆ ಎಲೆಗಳು ಅದ್ರ ಮೇಲೆ ತೇವಾಂಶ ಇರಬಾರ್ದು, ಅದೊಂದು ನೆನಪಿಗೆ. ನಾವು ಪ್ರಾಪಿಕದಲ್ಲಿ ಒಂದೇ ಸತಿ ನಿನ್ನೆ ಮಳೆ ಹೊಡೆದಿದೆ ಇವತ್ತು ಹೊಡಿತೀನಿ ಅಂದ್ರೆ ಅದು ಎಫೆಕ್ಟಿವ್ ಆಗೋದಿಲ್ಲ. 2 ದಿನನಾದ್ರೂ ಕಾಯುವಂಥದ್ದು ಅನಿವಾರ್ಯ. ಕೊಳೆ ರೋಗಕ್ಕೂ ಅಷ್ಟೇ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಎಲೆಚುಕ್ಕೆ ರೋಗ ಅಂತೂ ಒಂದ್ ಕಡೆ ಆದ್ರೆ ಕೊಳೆ ರೋಗಕ್ಕೆ ಮೇ ಟೈಮಲ್ಲಿ ಮಳೆ ಪ್ರಾರಂಭ ಆಗೋಕ್ಕಿಂತ ಮತ್ತು ಸಿಂಪಡಣೆ ಮಾಡಿ ಕ್ರಮ ತಗೊಳ್ಳಿ. ಯಾಕೆಂದ್ರೆ ಬಂದ ಮೇಲೆ ಕಷ್ಟ, ಕೊನೆಗೋಳ ಸಿಗೋದಿಲ್ಲ, ಒಂದೊಂದು ವರ್ಷ ಮಳೆನೇ ಬಿಡು ಕೊಡೋದಿಲ್ಲ. ಹಾಗಾಗಿ ಎಲೆಚುಕ್ಕೆ ರೋಗದಿಂದ ಮತ್ತೆ ಕೊಳೆ ರೋಗದಿಂದ ಸ್ವಲ್ಪ ಈಗ ಇವತ್ತಿಗೆ ಒಂದು ಹಂತದಲ್ಲಿ ರೇಟ್ ಚೆನ್ನಾಗಿದೆ. 1 ಕ್ವಿಂಟಾಲ್ ಅಡಿಕೆ ನಾವು ಉಳಿಸ್ಕೊಂಡ್ವಿ ಅಂದ್ರು ನಾವು ಒಂದು ಚೂರು ಸ್ಪ್ರೇಗೆ ಅಥವಾ ಗೊಬ್ಬರಕ್ಕೆ ಹಾಕಿದಂತ ದುಡ್ಡು ನಮಗೆ ಬರ್ತದೆ. ಇನ್ನು ಹಸಿ ಅಡಿಕೆ ಉದುರುವಂತದ್ದು ಒಂದು ಲಾಸ್ಟ್ ಹೇಳ್ಬಿಡ್ತೀನಿ. ಹಸಿ ಅಡಿಕೆ ಉದುರುವಂತದ್ದು ಹೇಳಿದ್ರೆ ನೀವು, ಒಂದು ಪೆಂಟಟೋಮಿಕ್ ತಿಗಣೆಯಿಂದ ಹಸಿ ಅಡಿಕೆ ಉದುರ್ತದೆ, ಪೊಟ್ಯಾಶ್ ಕೊರತೆ ಆದ್ರೆ ಹಸಿ ಅಡಿಕೆ ಉದುರ್ತದೆ, ಬೋರಾನ್ ಕೊರತೆ ಆದ್ರೆ ಹಸಿ ಅಡಿಕೆ ಉದುರ್ತದೆ, ನೀರು ಕಡಿಮೆ ಆದ್ರೆ ಉದುರ್ತದೆ, ನೀರು ಜಾಸ್ತಿ ಆದ್ರೆ ಉದುರ್ತದೆ. ಇದೆಲ್ಲ ಸ್ವಲ್ಪ ನೋಡಿ. ಇದ್ರ ಬಗ್ಗೆ ಏನಾದ್ರು ಇದ್ರೆ ಆ ಟೈಮಿಗೆ ಕಾಲ್ ಮಾಡಿ. ಇವತ್ತು ನಮ್ಮ ಆಫೀಸಿಗೆ ಬರ್ಬೇಕು ಅಂತಿಲ್ಲ, ನಿಮ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು. ಇವತ್ತು ಎಲ್ಲರ ಹತ್ರನೂ ವಾಟ್ಸಪ್ ಇದೆ, ಫೋಟೋ ಹಾಕ್ಬೋದು. ದಯವಿಟ್ಟು ನೀವು ಫೋನ್ ಮಾಡಿದ್ರೆ ಸಾಕು, ನಾವು ಸಾಮಾನ್ಯವಾಗಿ ನೋಡಿ ಹೇಳ್ತೀವಿ. ಹಸಿ ಅಡಿಕೆ ಉದುರೋದನ್ನ ಕಡಿಮೆ, ಪ್ರಮುಖವಾಗಿ ಏನು ಶಿಫಾರಸು ಮಾಡಿದ್ದಾರೆ ಆ ರಾಸಾಯನಿಕ ಗೊಬ್ಬರವನ್ನು ಕೊಡಿ.